ಸಂಸ್ಥೆ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರ ಹರಿಹರ ಇವರು ಆಯೋಜಿಸಿರುವ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ ಶಿಬಿರದ ಸಹೋದರ ಸಹೋದರಿಯರು ಬರೆದಿರುವ ಚಿತ್ರಪಟಗಳನ್ನು ಒಳಭಾಗದಲ್ಲಿ ಹಾಕಿದ್ದಾರೆ. ಎಲ್ಲರೂ ಕೂಡ ಅದನ್ನು ವೀಕ್ಷಿಸಿ. ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಮೂಲ ಬಿಂದುಗಳಾದ ನಮ್ಮ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರದ ಎಲ್ಲ ಸಹೋದರ ಸಹೋದರಿಯರು ತಮ್ಮ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸೋಣ. ನನ್ನ ಹೆಸರು ಶ್ರದ್ಧಾ. ನಾನು ವಿಜಯನಗರ ಬಡಾವಣೆಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ. ನಾನು KR ನಗರದಿಂದ ಬಂದಿದ್ದೇನೆ. ನನ್ನ ಹೆಸರು ಚಿಗುರು. ನಾನು ಹಂಸಗರ್ ಕಾಂಬಡಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ. ನಾನು ಶೃಂಗಾರ್ ಬೀದಿಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬೆಳಕು. ನಾನು ಹಂಸಗರ್ ಕಾಂಪೌಂಡಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ. ನಾನು ದೊಡ್ಡ ಬೀದಿ ಮಾರ್ಕೆಟ್ ರೋಡಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ. ನಾನು ಗುತ್ತೂರು ಕಾಲೋನಿಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನನ್ಯ. ನಾನು ಗುತ್ತೂರು ಕಾಲೋನಿಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯ. ನಾನು ಲೇಬರ್ ಕಾಲೋನಿಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್. ನಾನು ವಿಜಯನಗರ ಬಡಾವಣೆಯಿಂದ ಬಂದಿದ್ದೇನೆ. ನನ್ನ ಹೆಸರು ವಿನಾಯಕ್. ನಾನು ವಿಜಯನಗರ ಬಡಾವಣೆಯಿಂದ ಬಂದಿದ್ದೇನೆ. ನನ್ನ ಹೆಸರು ಪೃಥ್ವಿಕೆ. ನಾನು ಅಲ್ಲಾಪುರದಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕೇಯನ್. ನಾನು ಬಾಂಗ್ಲಾ ಬಡಾವಣೆಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್. ನಾನು ಬಾಂಗ್ಲಾ ಬಡಾವಣೆಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ಕುಮಾರ್ ಎಚ್. ನಾನು ಬಾಂಗ್ಲಾ ಬಡಾವಣೆಯಿಂದ ಬಂದಿದ್ದೇನೆ. ನನ್ನ ಹೆಸರು ದರ್ಶನ್. ನಾನು ಗುತ್ತೂರಿಂದ ಬರ್ತೇನೆ. ನನ್ನ ಹೆಸರು ವಿಶಾಲ್. ನಾನು ದೊಡ್ಡ ಬೀದಿಯಿಂದ ಬಂದಿದ್ದೇನೆ. ನನ್ನ ಹೆಸರು ರಕ್ಷಾ. ನಾನು ದೊಡ್ಡ ಬೀದಿಯಿಂದ ಬಂದಿದ್ದೇನೆ. ನನ್ನ ಹೆಸರು ವರ್ಷ. ನಾನು ವಿಜಯನಗರ ಬಡಾವಣೆಯಿಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಭವಿ. ನಾನು ವಿಜಯನಗರದಿಂದ ಬಂದಿದ್ದೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುಕ್ತಾ. ನಾನು ಲೇಬರ್ ಕಾಲೋನಿಯಿಂದ ಬರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯ್. ನಾನು ಅನ್ನಗ್ವಾಡಿಯಿಂದ ಬಂದಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ನಾನು ಲೇಬರ್ ಕಾಲೋನಿಯಿಂದ ಬಂದಿದ್ದೇನೆ. ಪರಿಚಯವನ್ನು ಮಾಡಿದ ಎಲ್ಲ ಸಹೋದರ ಸಹೋದರಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಅತಿಥಿ ಸ್ವಾಗತ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ನನ್ನ ಅಕ್ಕಂದಿರಾದ ಶ್ರದ್ಧಾ ಮತ್ತು ಮುಕ್ತಾ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುಕ್ತಾ. ಹಾಗೆ ನನ್ನ ಗೆಳತಿ ಹೆಸರು ಶ್ರದ್ಧಾ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಬಂದಿರುವ ಅತಿಥಿಗಳಾಗಿ ಆಗಮಿಸಿರುವ ಮಾಧುರಿ ಮಿಸ್ ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಇವರು ತಮ್ಮ ಆಸನವನ್ನು ಅಲಂಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಬಂದಿರುವ ಎಲ್ಲ ಪೋಷಕರೇ ಹಾಗೂ ಹಿರಿಯರೇ, ನನ್ನ ಸಹೋದರ ಸಹೋದರಿಯರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಬಂದಿರುವ ಎಲ್ಲ ತಂದೆ ತಾಯಿಯರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಬಂದಿರುವ ನಕ್ಷತ್ರ ಸ್ಟುಡಿಯೋದವರು ಹಾಗೂ ಪತ್ರಕರ್ತರಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಸ್ವಾಗತವನ್ನು ಮುಗಿಸುತ್ತೇವೆ. ಬೋಲೋ ಭಾರತ್ ಮಾತಾ ಕಿ ವಂದೇ. ಧನ್ಯವಾದಗಳು. ಅತಿಥಿ ಸ್ವಾಗತ ಭಾಷಣವನ್ನು ಮಾಡಿದ ಶ್ರದ್ಧಕ ಮತ್ತು ಮುಕ್ತಕ ಇವರಿಗೆ ಧನ್ಯವಾದಗಳು. ಹಣ ಇದ್ದವನು ದೊಡ್ಡವನಲ್ಲ, ರೂಪ ಇದ್ದವನು ದೊಡ್ಡವನಲ್ಲ, ಸಂಪತ್ತು ಇದ್ದವನು ದೊಡ್ಡವನಲ್ಲ, ಮಾನವೀಯ ಗುಣ ಇದ್ದವನು ನಿಜವಾಗಿಯೇ ದೊಡ್ಡವನು. ಈಗ ಪ್ರಾರ್ಥನಾ ಚಿತ್ರಯೊಂದಿಗೆ ಕನ್ನಡದಲ್ಲಿ ಶಿವತಾಂಡವ ಸ್ತೋತ್ರವನ್ನು ಹಾಡಲು ನಮ್ಮ ಶಿಬಿರದ ಸಹೋದರ ಸಹೋದರಿಯರಾದ ಚಿನ್ಮಯ್, ವಿಶಾಲ್, ವರ್ಷಿಣಿ ಮತ್ತು ಅನನ್ಯ ಇವರಿಂದ. ಜಟಾಟವಿ ಗಲಜ್ವಲ ಪ್ರವಾಹ ಪಾಪಿತ ಸ್ಥಲೆ ಗಲಯವಲಂಬಲಾಮಿತಂ ಭುಜಂಗ ತುಂಗಮಾಲಿಕಂ ಮಡ್ಡ ಮಡ್ಡ ಮಣ್ಣಿನಾದ ಒಡ್ಡ ಮವ್ಯಯಂ ಚಕಾರ್ಚಾಂಡಿತಾನಂ ತನೋದನ ಶಿವ ಶಿವಂ ಶಿವಂ ಜಟಾಕಟ ಸಂಭ್ರಮ ಪ್ರಮನ್ನಿನಿ ಪರಿರ್ಜರಿ ವಿಲೋಲ ವೀಜಿ ವಲ್ಲವೀರಿ ವಿರಾಜಮಾನ ಮರ್ದನಿ ದಗದ್ದ ಗದ್ದ ಗಜ್ವಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರ ಯರತಿ ಪ್ರತಿಕ್ಷಣಂ ಮಮ ದರಾದರೆಂದರೊಂದಿನ ವಿಲಾಸ ಬಂಧು ಬಂಧರ ಸ್ಫುರಾದಿಕ್ಕಿಂತ
ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರಿದ್ರ ರುದ್ರರಾಪದಿ ಕ್ವಚಿ ದಿಗಂಬರೆ ವಿನೋದ ಮೇತು ವಸ್ತುನೇ ಜಟಾಭುಂಜಂಗ ಪಿಂಗ ಸ್ಫುರಣ ಮಣಿಪ್ರಭ ಕದಂಬ ಕುಂಕುಮ ದ್ರವ ಪ್ರದೀಗತು ಮುಖೆ ಮದಾಂಧ ಸಿಂಧುರಸ್ತಿರತ್ತ ಗುತ್ತರಿಯ ನೇದುರೆ ಮನೋವಿನೋದ ಅದ್ಭುತಂ ಬಿಭರ್ತ ಭೂತ ಭರ್ಜರಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಸಾಸಲೋಚನ ಪ್ರಬುದ್ಧ ಶೇಖರ ಪ್ರಸೂನ ಧೂಳಿದೋಣಿ ವಿದೂಸರಂಗಿ ಪೀಠವು ಭುಜಂಗ ರಾಜಮಾಲಿಯ ನಿಬದ್ಧ ಜಾಟ ಜೋಟಕ ಶ್ರೀ ಹೆಚ್ಚಿರಾಯ ಚಾಯತಂ ಚಕೋರ ಬಂಧು ಶೇಖರ ಲಲಾಟ ತತ್ರಜ್ವಲ ಧನಂಜಯ ಸ್ಫುಲಿಂಗ ಬಾಣಿ ಪೀಠ ಪಂಚ ಸಾಯಕಂ ನಮಸ್ಯ ವಿಂತ ನಾಯಕಂ ಸುಧಾಮಯ ಕಲೇಖಯ ವಿರಾಜಮಾನ ಶೇಖರ ಮಹಾಕಪಾಲ ಸಂಪದೆ ಶಿರೋಜಟಾಲಮಸ್ತುನ ಜಠಾಟವಿಗರಜ್ವಲ ಪ್ರಭಾವ ಪಾಪಿತಸ್ಥಲ ಗಲೇವರಂಬಲಾಂಬಿತಂ ಭುಜಂಗದಂಗ ಮಾಲಿಕ ಡಮಡ್ಡಮಡ್ಡಮನ್ನಿನಾದ ವಡ್ಡಮವ್ವಯಂಚ ಚಕಾರ ತಾಂಡವಂ ತನೋದು ನ ಶಿವ ಶಿವಂ ಶಿವಂ ಶಿವಂ. ಧನ್ಯವಾದಗಳು. ತಾಂಡವ ಸ್ತೋತ್ರವನ್ನು ಹಾಡಿದ ಶಿಬಿರದ ಸಹೋದರ ಸಹೋದರಿಯರಾದ ಚಿನ್ಮಯ್, ವಿಶಾಲ್, ವರ್ಷಿಣಿ ಮತ್ತು ಅನನ್ಯ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆಕಾರ್ ಆಧಾರ್ ಸಂಸ್ಥೆ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರದ ಶಿಕ್ಷಕರಾದ ರಾಮು ಸರ್ ಇವರು ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅತಿಥಿ ಮಹೋದಯರಿಂದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಸೌಮ್ಯ ಮಿಸ್ ವೇದಿಕೆಗೆ ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾರಿಕಾ ಮಂಜುನಾಥ್ ಅಕ್ಕ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಿ. ಉದ್ಘಾಟನೆ ಮಾಡಿದ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಒಳಭಾಗದಲ್ಲಿ ನಮ್ಮ ಶಿಬಿರದ ಎಲ್ಲ ಮಕ್ಕಳು ಚಿತ್ರಪಟಗಳನ್ನು ಹಾಕಿದ್ದಾರೆ. ಅವುಗಳನ್ನು ಎಲ್ಲರೂ ಕೂಡ ಈಗ ವೀಕ್ಷಿಸಬಹುದು.
ಅತಿಥಿಗಳಾಗಿ ಆಗಮಿಸಿರುವ ಜೈರಾಜ್ ಸರ್, ಹಾರಿಕಾ ಮಂಜುನಾಥ್ ಅಕ್ಕ ಮತ್ತು ಮಾಧುರಿ ಮಿಸ್ ಇವರ ಪರಿಚಯವನ್ನು ಮಾಡಿಕೊಡಲು ಸಹೋದರನಾದ ಪ್ರತೀಕ್ ಮತ್ತು ಸಹೋದರಿಯಾದ ಪ್ರತೀಕ್ಷಾ ಮತ್ತು ಭವ್ಯ ಇವರಿಂದ. ನಮ್ಮ ಆಕಾರ್ ಆಧಾರ್ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಜಯರಾಜ್ ಚಿಕ್ಕಪಾಟೀಲ್, ಸಹಾಯಕ ಪ್ರಾಚಾರ್ಯರು, ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆ ಇವರ ಪರಿಚಯ. ಇವರು 1993-94ನೇ ಸಾಲಿನಲ್ಲಿ BFA ಪದವಿಯನ್ನು MMK ಕಾಲೇಜ್ ವಿಸಿಬಲ್ ಆರ್ಟ್ ಗುಲ್ಬರ್ಗಾ ಮಹಾವಿದ್ಯಾಲಯ ಗುಲ್ಬರ್ಗದಲ್ಲಿ ಮುಗಿಸಿದರು. ಅದೇ ರೀತಿ 1998ರಿಂದ 99ರಲ್ಲಿ MFA ಮಾಸ್ಟರ್ ಡಿಗ್ರಿಯನ್ನು ಸಹ ಅದೇ ಕಾಲೇಜಿನಲ್ಲಿ ಮುಗಿಸಿದರು. ಮೂರನೆಯದಾಗಿ MPhil ಮತ್ತು PhD ಶಿಕ್ಷಣವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಪೂರ್ಣಗೊಳಿಸಿದರು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ 24 ವರ್ಷಗಳ ಕಾಲ ಅನುಭವವನ್ನು ಹೊಂದಿದ್ದಾರೆ. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರು ಅನ್ವಾಹಿಕ ಕಲೆಯ ವಿವಿಧ ಆಯಾಮಗಳು ಎಂಬ ಪುಸ್ತಕವನ್ನು ಪರಿಚಯಿಸಿರುತ್ತಾರೆ. ಅದೇ ರೀತಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವರ ವಿಷಯಗಳನ್ನು ಪರಿಚಯಿಸಿದ್ದಾರೆ. ಇವರ 9 ಆರ್ಟಿಕಲ್ಗಳು ವೇರಿಯಸ್ ಮ್ಯಾಗಝೀನ್ಸ್ ಮತ್ತು ಪುಸ್ತಕದಲ್ಲಿ ಪ್ರಚಾರಗೊಂಡಿವೆ. ಇಷ್ಟ ಅನುಭವಗಳನ್ನು ಹೊಂದಿರುವ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದು ನಮ್ಮ ಹೆಮ್ಮೆ. ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಆಕಾರ್ ಆಧಾರ್ ಸಂಸ್ಥೆಗೆ ನನ್ನ ಕಡೆಯಿಂದ ವಂದನೆಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ. ನಾನು ಹಾರಿಕಾ ಮಂಜುನಾಥ್ ಅಕ್ಕ ಇವರ ಪರಿಚಯವನ್ನು ಈಗ ನಿಮ್ಮೆಲ್ಲರಿಗೂ ಮಾಡಿಕೊಡುತ್ತೇನೆ. ಆಕಾರ್ ಆಧಾರ್ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರ ಹರಿಹರ ಇವರ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾರಿಕಾ ಮಂಜುನಾಥ್ ಅಕ್ಕ ಇವರ ಪರಿಚಯವನ್ನು ನಾನು ಈಗ ಮಾಡಿಕೊಡುತ್ತೇನೆ. ಹಾರಿಕಾ ಮಂಜುನಾಥ್ ಅಕ್ಕ ರವರು 2nd PUCನಲ್ಲಿ ಓದುತ್ತಿದ್ದು ಬೆಂಗಳೂರಿನಲ್ಲಿ ವಾಸವಾಗಿರುತ್ತಾರೆ. ಇವರು ಬಾಲವಾಗ್ಮಿಯಾಗಿದ್ದು ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಭಾಷಣ ಮಾಡುತ್ತಾರೆ. ಅದರ ಜೊತೆಗೆ ಭರತನಾಟ್ಯ ಕಲಾವಿದೆಯಾಗಿದ್ದು ಖ್ಯಾತ ಯೋಗಪಟು ಆಗಿದ್ದಾರೆ. 2016 ಡಿಸೆಂಬರ್ನಲ್ಲಿ ಮೋದಿಜಿಯವರು ಇವರ ಸಾಧನೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವರಿಗೆ ಧರ್ಮ ಸಾಂಸ್ಕೃತಿ ಪ್ರಸಾರಣ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಪ್ರಶಸ್ತಿ, ಯುವ ನಕ್ಷತ್ರ, ರಾಜ್ಯದ ಆಶಾ ಕಿರಣ, ಅದೇ ರೀತಿ ರೋಟರಿ ಕ್ಲಬ್ನ ವತಿಯಿಂದ 2022 ಸಾಲಿನ ರೋಟರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ಇವರ ಪರಿಚಯ ತುಂಬ ವಿಶೇಷವಾಗಿದ್ದು ನಮ್ಮಂತಹ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಅಕ್ಕ, ನಿಮ್ಮ ಬಾಲ್ಯ ವಿದ್ಯಾಭ್ಯಾಸ ಹಾಗೂ ನಿಮ್ಮ ದಿನಚರಿ ವಿಷಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಪ್ಲೀಸ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯ. ಆಕಾರ ಆಧಾರ್ ಸಂಸ್ಥೆ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರ ಹರಿಹರ ಇವರ ವತಿಯಿಂದ ಕೊನೆಯ ದಿನದ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದೇವೆ. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಮಾಧುರಿ ಶೇಷಗಿರಿ ಮೇಡಮ್ ಇವರ ಪರಿಚಯವನ್ನು ಮಾಡಿಕೊಡುತ್ತೇನೆ. ಇವರ ಶಿಕ್ಷಣ BA ಹಾಗೂ ಹಿಂದೂಸ್ತಾನಿ ಸಂಗೀತದಲ್ಲಿ ವಿದ್ವತ್ ಮುಗಿಸಿರುತ್ತಾರೆ. ಇವರ ತಂದೆ ಮನೋಹರ ಕವಟೇಕರ್, ತಾಯಿ ಶ್ರೀಮತಿ ಯಕ್ಕಮ್ಮ, ಇವರ ಪತಿ K ಶೇಷಗಿರಿ ಶ್ರೀ ಒಡಬಂಡೇಶ್ವರ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೇಡಮ್ಮರು ಕಳೆದ 12 ವರ್ಷಗಳಿಂದ ಈ ಶಂಕರ ಸಂಗೀತ ಪಾಠಶಾಲೆ ನಡೆಸುತ್ತಿದ್ದು ಪ್ರಸ್ತುತ 30 ಮಕ್ಕಳಿಗೆ ಸಂಗೀತ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದಾರೆ. ಅದರ ಜೊತೆಗೆ ಮಹಿಳೆಯರಿಗೆ ದೇವನಾಮ, ಲಲಿತ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಭಜನಾ ತರಬೇತಿ, ಭಗವದ್ಗೀತೆಯನ್ನು ಹೇಳಿಕೊಡುತ್ತಾರೆ. ಅದೇ ರೀತಿ ಈ ಬೇಸಿಗೆ ಶಿಬಿರದಲ್ಲಿ 1 ವಾರ ಕಾಲ ನಮಗೂ ಸಹ ಭಗವದ್ಗೀತೆಯನ್ನು ಹೇಳಿಕೊಟ್ಟರು. ಧನ್ಯವಾದಗಳು. ಅತಿಥಿಗಳ ಪರಿಚಯವನ್ನು ಮಾಡಿದ ಸಹೋದರ ಪ್ರತೀಕ್ ಮತ್ತು ಸಹೋದರಿಯರಾದ ಭವ್ಯ ಮತ್ತು ಪ್ರತೀಕ್ಷಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು.
ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎನ್ನುವ ಮಾತಿನಂತೆ ಈಗ ನಮ್ಮ ಶಿಬಿರದ ಎಲ್ಲ ಸಹೋದರ ಸಹೋದರಿಯರಿಂದ ಧ್ಯಾನ ಶ್ಲೋಕ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸೋಣ. नमः. ॐ पार्थाय भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणी भगवती अष्टादशाध्यायिनी अम्ब त्वामनुसन्दधामि भगवद्गीते भगवद्वेषिणि. नमोऽस्तुते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीप्तः प्रपन्नपारिजाताय स्तोत्रवेकैकपाणये ज्ञानमुद्राय कृष्णाय गीतामृतदुहे नमः. प्रपन्नदेवं कंसचाणूरमर्दनं देवकी परमानन्दं कृष्णं वन्दे जगद्गुरुं. मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं परमानन्दमाधवं परमानन्दमाधवं. ಧನ್ಯವಾದಗಳು. ಧ್ಯಾನ ಶ್ಲೋಕ ಹೇಳಿದ ಎಲ್ಲ ಸಹೋದರ ಸಹೋದರಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಡಾಕ್ಟರ್ ಜಯರಾಜ್ ಚಿಕ್ಕಪಾಟೀಲ್ ಸರ್, ಸಹಾಯಕ ಪ್ರಾಚಾರ್ಯರು, ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆ, ಇವರು ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅತಿಥಿಗಳಾಗಿ ಬಂದಿರತಕ್ಕಂಥ ಎಲ್ಲರೂ ಈ ನಮ್ಮ ಗಿಡಗಳಿಗೆ ನೀರು ಹಾಕೋದ್ರ ಮುಖಾಂತರ, ನಮ್ಮ ಮಕ್ಕಳಿಗೆ ಪ್ರಚೋದನೆ ಕೊಡುವಂಥ ಮಾತುಗಳನ್ನ ಹೇಳೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಎಲ್ಲರಿಗೂ ನಮಸ್ಕಾರ. ಹರಿಹರದಲ್ಲಿ ಒಂದು ಸಾಂಸ್ಕೃತಿಕ ಹಬ್ಬದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಅದು ತುಂಬ ಸಂತೋಷದ ವಿಷಯ. ಇಂದಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸೋದರಿ ಹಾರಿಕಾ ಅವರೇ ಹಾಗೂ ಮಾಧುರಿ ಮೇಡಮ್ ಅವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿ ಮತ್ತು ಇಷ್ಟು ಎತ್ತರಕ್ಕೆ ಬೆಳೆದು ಒಂದು ಸಾಂಸ್ಕೃತಿಕ ಒಂದು ರಥವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ರಾಮು ಅವರೇ, ಹರಿಹರದ ಎಲ್ಲ ನಾಗರಿಕರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಅಂದರೆ 10-12 ದಿವಸ ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳೇ, ಪೋಷಕರೇ. ಸಾಮಾನ್ಯವಾಗಿ ನಾವೆಲ್ಲ ಉಪನ್ಯಾಸಕರಿದ್ದೀವಿ. ನಾವು ಎಲ್ಲಿ ಏನು ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಅದು ಒಂದು ಅರಿವು ಇರುತ್ತೆ. ಈಗ ಸಮಸ್ಯೆ ಇರೋದು ಏನೆಂದರೆ, ಮಕ್ಕಳನ್ನು ಉದ್ದೇಶಿಸಿ ಮಕ್ಕಳಿಗೆ ತಿಳಿಯುವ ಹಾಗೆ ಮಾತಾಡಬೇಕು ಅಥವಾ ಅವರ ಪೋಷಕರಿಗೆ ತಿಳಿಸಿ ಹೇಳಬೇಕು ಅನ್ನೋದು. ಪೋಷಕರ ಲೆವೆಲಿಗೆ ನಾವು ಮಾತಾಡ್ತಾ ಹೋದೆವು ಅಂದರೆ ಮಕ್ಕಳಿಗೆ ಏನು ಗೊತ್ತಾಗಲ್ಲ, ಅವರು ಇದನ್ನು ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಮುದ್ದು ಮುದ್ದು ಕತೆ ಹೇಳಿ ನೈತಿಕತೆ ಬೆಳೆಸ್ಬೇಕಂದಾಗ ಅದು ಆಲ್ರೆಡಿ ನೀವು ಕೇಳಿ ಬೆಳೆದಿರ್ತೀರಿ. ಈ ಎಲ್ಲ ಮಿಶ್ರಣದ ಮಧ್ಯೆ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಾವು ಬ್ಯಾಲೆನ್ಸ್ ಮಾಡಿ ಹೇಗೆ ನಡೆಸ್ಕೋಬೇಕು ಅನ್ನೋದಕ್ಕೆ ರಾಮು ಅವರು ತುಂಬ ವಿಚಾರ ಮಾಡಿದ್ದಾರೆ. ಉತ್ತಮ ವಾಗ್ಮಿಗಳನ್ನು ಒಬ್ಬರು ಕರೆಸಿದ್ದಾರೆ, ಸುಸಂಸ್ಕೃತ ನೃತ್ಯಗಾರರು ಒಬ್ಬರಿಗೆ ಕಲಿಸಿದ್ದಾರೆ. ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕಾದ್ರೆ ಒಬ್ಬ ಗುರು ಮುಖ್ಯ ಅನ್ನೋದಕ್ಕೆ ಒಬ್ಬ ಗುರುವನ್ನು ಕರೆಸಿದ್ದಾರೆ. ಯಾಕಂದರೆ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಸಮಾಜವನ್ನು ಯಾರನ್ನು ತಿದ್ದಬೇಕಂದ್ರೆ ಕೇವಲ 3 ಜನಗಳಿಂದ ಮಾತ್ರ ಸಮಾಜ ತಿದ್ದಲು ಸಾಧ್ಯ ಅಂತ. ಒಂದು ತಾಯಿಯಿಂದ ಸಮಾಜ ತಿದ್ದಬಹುದು, ಅಂದರೆ ಆ ಮಗುವನ್ನು ಸಂಸ್ಕಾರವಾಗಿ ಬೆಳೆಸೋದು. ಒಬ್ಬ ತಂದೆ, ಇನ್ನೊಬ್ಬ ಗುರು. ಈ 3 ಜನ ಉತ್ತಮರಾಗಿದ್ದರೆ ಅದು ಉತ್ತಮ ಸಮಾಜವಾಗಿ ಬೆಳೆಯುತ್ತೆ. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ರಾಮು ಅವರು ನೆರವೇರಿಸ್ತಾ ಇದ್ದಾರೆ. ಹೀಗಾಗಿ ಪ್ರಪ್ರಥಮವಾಗಿ ನಾನು, ಯಾಕಂದರೆ ಮುಂದೆ ಮಾತಿನಲ್ಲಿ ಅದು ಮರಿಬಾರದನ್ನೋಕ್ಕೋಸ್ಕರ, ನಮ್ಮ ಒಬ್ಬ ವಿದ್ಯಾರ್ಥಿ ಎಷ್ಟು ಎತ್ತರದಲ್ಲಿ ಇಂಥ ನಿಮಗೆ ಗೊತ್ತಿರಲಿ, ಅವರೊಬ್ಬ ಸ್ಕಲ್ಪ್ಟರಾಗಿ ದುಡಿತಾ ಇದ್ದರೆ ತಿಂಗಳಿಗೆ 1,00,000-2 ಲಕ್ಷ ರೂಪಾಯಿ ಆರಾಮಾಗಿ ದುಡಿಬೋದು. ಬಟ್ ಈ ಸಂದರ್ಭದಲ್ಲಿ
ಅವರ ಪರಿವಾರಕ್ಕೆ, ಅವರ ಧರ್ಮಪತ್ನಿ ಮತ್ತು ಅವರ ಮಕ್ಕಳಿಗೆ ನಾವು ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು. ಅವೆಲ್ಲವನ್ನು ಬಿಟ್ಟು ಉಚಿತವಾಗಿ ಇಂಥ ಸಂಸ್ಕಾರ ಕೊಡ್ತಕ್ಕಂಥ ಆಧಾರ ಸಂಸ್ಕಾರ ಇದರಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದ್ರೊಳಗೆ ನಾವೆಲ್ಲ ಬೆನ್ನು ತಟ್ಟಬೇಕಾಗುತ್ತೆ, ಆಮೇಲೆ ಪ್ರೋತ್ಸಾಹ ಮಾಡಬೇಕಾಗುತ್ತೆ. ಅನೇಕ ಸಲ ನಾವು ಮಾತಾಡ್ತೀವಿ ಸಮಾಜ ಎಲ್ಲ ಕೆಟ್ಟು ಹೋಗಿದೆ ಅಂತ, ಅಥವಾ ಸಮಾಜದಲ್ಲಿ ಈ ರೀತಿಯಲ್ಲಿ ಏನೂ ಒಳ್ಳೇದು ನಡೀತಾ ಇಲ್ಲ ಅಂತ. ಒಳ್ಳೇದು ಮಾಡ್ತಾ ಇರೋರಿಗೆ ನಾವು ಪ್ರೋತ್ಸಾಹ ಕೊಡಲ್ಲ. ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿರಿ. ಈಗ ನಾನು ಒಂದು ಅತಿಥಿಯ ಭಾಷಣ ಮಾಡಬೇಕಾದರೆ ಸಮಾಜದಲ್ಲಿ ನಾವು ಹೇಗಿರಬೇಕು, ಹೇಗೆ ಬದುಕಬೇಕು, ಹೇಗೆಲ್ಲ ವಿಚಾರ ಮಾಡಬೇಕಂತೇಳಿ ಅನೇಕ ಸಲ ಸಂಸ್ಕಾರ ಕೊಡುವಾಗ ಅಂದರೆ ಆಕಾರವಿಲ್ಲದ ಕಲ್ಲಿಗೆ ಸಂಸ್ಕಾರ ಕೊಟ್ಟಾಗ ಅದು ಶಿಲೆಯಾಗಿ ಅರಳುತ್ತೆ, ಒಂದು ಕಲೆಯಾಗಿ ಅರಳುತ್ತೆ. ಕಲ್ಲು ಹೇಗೋ ಬಿದ್ದಿರುತ್ತದೆ, ನೋಡುವವನ ದೃಷ್ಟಿಕೋನದಲ್ಲಿ ಆ ಕಲ್ಲು ತೆಗೆದುಕೊಂಡು ಅನ್ವಾಂಟೆಡ್ ಥಿಂಗ್ಸ್, ಅನ್ವಾಂಟೆಡ್ ಏರಿಯಾ, ನಮಗೆ ಬೇಕಾಗದೇ ಇರುವ ಏರಿಯಾವನ್ನು ಅದರಿಂದ ತೆಗೆದುಹಾಕರೆ ಅದೇ ಕಲ್ಲಿನಲ್ಲಿ ಒಂದು ಕಲೆಯಾಗಿ ಅರಳುತ್ತೆ. ಮಕ್ಕಳಲ್ಲಿ ಎಲ್ಲ ಜ್ಞಾನಗಳಿರ್ತವೆ, ಅವರಿಗೆ ಯಾವುದು ಬೇಡ ಅನ್ನೋದು ನಾವು ಹೇಳಿದರೆ ಸಾಕು, ಅವ್ರ ಒಳಗಡೆ ಆ ಶಕ್ತಿ ಇರುತ್ತೆ. ಹೀಗಾಗಿ ನಾವು ಸಮಾಜವನ್ನು ನೋಡುವಾಗ ಅದರ ಪರ್ಸೆಪ್ಷನ್ ಹೇಗೆ ಗ್ರಹಿಸ್ಕೊಳ್ತೀವೋ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಮಕ್ಕಳನ್ನು ಬೆಳೀತಾರೆ. ಸಾಮಾನ್ಯವಾಗಿ ನೀವು ನೋಡ್ರಿ, ಮಕ್ಕಳಲ್ಲಿ ಅಂದರೆ ಬೆಳೀತಾ ಮಕ್ಕಳಿರ್ಬೋದು, ನಾವಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವಾರ್ಥ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಮಾಡೋದು 2 ತಪ್ಪುಗಳನ್ನು ನಾನು ಹೇಳ್ತೀನಿ. ಏನೇ ತಪ್ಪು ಮಾಡಿದ್ರೂ ನಮ್ಮ ಮೇಲೆ ನಾವು ಯಾವತ್ತೂ ಹಾಕ್ಕೊಳ್ಳಲ್ಲ, ಇದು ನಾನೇ ತಪ್ಪು ಮಾಡಿನಂತಲ್ಲ, ಎದನ್ನೋ ಬಂದು ಆಕ್ಸಿಡೆಂಟ್ ಮಾಡೋಣ ಅಂತ ಹೇಳ್ತೀವಿ. ಒಂದು, ಆಮೇಲೆ ಯಾಕೆ ಮಕ್ಕಳನ್ನು ಸ್ವಾರ್ಥದಿಂದ ಬೆಳೀತಾರೆ ಅನ್ನೋದು ಮುಂದಿನ ಪೋಷಕರಿಗೆ ನಾನು ಹೇಳ್ತಾ ಇದ್ದೀನಿ. ನಾವು ಸಂಸ್ಕಾರ ಕೂಡ ಹಾಗೆ ಮಾಡ್ತೀವಿ. ಯಾಕಂದರೆ ಮಕ್ಕಳಿಗೆ ಉದಾಹರಣೆ, ಮಗು ಊಟ ಮಾಡೋದೇ ಇದ್ದಾಗ ನಾವು ಏನು ಮಾಡ್ತೀವಿ, ಚಂದಮಾಮ ತೋರಿಸಿ ಚಂದ್ರನ ತೋರಿಸಿ ಊಟ ಮಾಡಿಸ್ತೀವಿ, ಅವನಿಗೆ ತೋರಿಸಿ ಊಟ ಮಾಡ್ತೀವಿ. ಆ ಕುಡುವ ತುತ್ತಿನಲ್ಲಿ ನಾವು ಸಂಸ್ಕಾರ ಹೆಂಗೆ ಮಾಡ್ತೀವಿ ಅಂದರೆ, ಅಣ್ಣ ಬಂದು ತಿಂತಾನೆ ನೋಡು ಬೇಗ ತಿನ್ನು, ಅಕ್ಕ ಬಂದು ತಿಂತಾಳೆ ನೋಡು ಬೇಗ ತಿನ್ನು, ಪಕ್ಕದ ಮನೆಯವ್ರು ಬಂದು ತಿಂತಾರೆ ಬೇಗ ತಿನ್ನು ಅಂದಾಗ ಆ ಮಗು ತಿಂತದ ಅಂದ್ರೆ ಆಗಲೇ ಆ ಮಗುವಿನಲ್ಲಿ ಸ್ವಾರ್ಥದ ಸಂಸ್ಕಾರ ಹೋಗುತ್ತೆ. ಯಾರೋ ತಿಂತಾರೆ ಅಂತೇಳಿ ಅವ್ರದ್ದು ವಸ್ತು ನಾವು ಬೇಗ ತಿನ್ನಿರಿ ಅಂತ ಕಲಿಸಿದಂಗೆ ಆಗ್ತದೆ. ಹಾಗೆ ನಾವು ಕಲಿಸ್ಬಾರ್ದು ಅಂತ. ಇನ್ನೊಂದು, ಆ ಮಗು ಆಡ್ತಾ ಹೋಗಿ ಗೋಡೆಗೆ ಎಕ್ಸ್ಟೆಂಟ್ ಮಾಡ್ಕೊಳ್ಳುತ್ತೆ, ಅಳುತ್ತೆ. ನೀವು ಎಷ್ಟೇ ಸಮಜಾಯಿಸಿ ಕೊಟ್ಟರು ಅಳೋದಿಲ್ಲ, ಆ ಅಳು ನಿಲ್ಲಿಸೋದಿಲ್ಲ. ಕೊನೆಗೆ ನೀವು ಗೋಡೆಗೆ ಹೊಡಿಬೇಕು, ಆ ಗೋಡೆ ತಪ್ಪು ಮಾಡಿದೆ ನೋಡು ಅದಕ್ಕೆ ಹೊಡಿ, ಅದಕ್ಕೆ ಒದಿ ಅಂದಾಗ ಅವಾಗ ಮಗು ಅಳೋದು ನಿಲ್ಲಿಸುತ್ತೆ. ಗೋಡೆ ತನ್ಪಾಡಿಗ್ತಾ ಇದೆ, ಹೋಗಿ ಎಕ್ಸ್ಟೆಂಟ್ ಮಾಡಿದ್ದಾರೆ ಯಾರು? ಮಗು. ಆದರೆ ನಾವು ಕಲಿಸ್ತಾ ಇದ್ದಿದ್ದೇನು, ಗೋಡೆ ತಪ್ಪು ಮಾಡಿದೆ ಅಂತ. ಆ ಗೋಡೆ ತಪ್ಪು ಮಾಡಿದೆ ಅಂದಾಗ ಏನಾಗುತ್ತೆ ಅಂದರೆ, ನಾನು ಒಟ್ಟು ತಪ್ಪಿಲ್ಲ ಮತ್ತು ನಾನು ಸ್ವಾರ್ಥಿ. ಹೀಗಾಗಿ ನಾನು ಯಾಕೆ ಈ ಪೋಷಕರಿಗೆ ಮಾತು ಹೇಳ್ತೀನಿ ಅಂದರೆ, ಮುಂದಿನ ಭವಿಷ್ಯ ಭಾರತ ಕಟ್ಟಬೇಕಾದಾಗ ನಿಮಗೆ ಗೊತ್ತಿದೆ, ಅವ್ರು ತಾನೇ ತಮ್ಮ ಭಾಷಣದಲ್ಲೆಲ್ಲ ಹೇಳ್ತಾರೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ. ಜೀಜುಬಾಯಿ ಶಿವಾಜಿಯ ತಾಯಿ ಉತ್ತಮ ಸಂಸ್ಕಾರ ಕೊಟ್ಟಳು ತನ್ನ ಮಗನಿಗೆ, ಹಾಗಾಗಿ ಅಷ್ಟು ಶ್ರೇಷ್ಠ ಮಗುವಾಗಿ ಅವನು ಬೆಳೆದನು ಜೀಜಾಬಾಯಿ ಅವರು. ಹೀಗಾಗಿ ನಾವು ಸಣ್ಣ ಸಣ್ಣ ಕೆಲಸದಲ್ಲಿಯೂ ಸಹ ಉತ್ತಮ ಸಂಸ್ಕಾರ ಕೊಟ್ಟಾಗ ಮಾತ್ರ ನಾವು ಉತ್ತಮ ಸಮಾಜವನ್ನು ಕಟ್ಟಲು ಸಾಧ್ಯ ಇದೆ. ಅಂಥ ಒಂದು ಹೆಜ್ಜೆ ರಾಮು ಅವರು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಈ ಕಾರ್ಯಕ್ರಮದಲ್ಲಿ ನಾವು ಒಂದು 4 ಜನ ಮಾತ್ರ ದೊಡ್ಡವರು ಅಂದ್ಕೊಳ್ರಿ, ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಈ ಮಕ್ಕಳು ನಡೆಸ್ತಾ ಇದ್ದಾರೆ. ಒಂದೊಂದು ಸ್ಕೂಲ್ನಲ್ಲಿ ಟೀಚರ್ಗಳಿಗೆ ಮಾತಾಡೋಕ್ಕೆ ಬರಲ್ಲ, ಪಾಠ ಮಾಡ್ತಾರೆ, ಅವರ ಸಿಲೆಬಸ್ ಪ್ರಕಾರ ಪಾಠ ಮಾಡ್ತಾರೆ. ಅದರ ಒಂದು ಆ್ಯಂಕರಿಂಗ್ ಇರಬಹುದು ಅಥವಾ ಒಂದು ನಿರೂಪಣೆ ಇರ್ಬೋದು, ಇಂಥವು ಯಾವುವು ಮಾಡ್ತಾಯಿಲ್ಲ. ರಾಮು ಅವರು ಅಚ್ಚುಕಟ್ಟಾಗಿ ಆ ಮಕ್ಕಳಿಗೆ ಕಲಿಸಿದ್ದಾರೆ. ನನಗೆ ಭಾಳ ಖುಷಿಯಾಗಿದ್ದು, ಚಿಕ್ಕ ಮಕ್ಕಳು ಈ ನಿರೂಪಣೆ ಮಾಡ್ತಾ ಇರೋದ್ರಿಂದ ನಮ್ಮದು ಎಷ್ಟೇ ಭಾಷಣ ಇದ್ದರೂ ಇವತ್ತಿನ ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂದರೆ ಆ ಮಕ್ಕಳಿಗೆ ಹೋಗುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಧೈರ್ಯ ಮಾಡಿ ಈ ರಜೆಯಲ್ಲಿ ಇಂಥ ಇದಕ್ಕೆ ಕಳಿಸಿದ್ದು ನಿಮಗೆ ಹೋಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಯಶಸ್ವಿ ಕಾರ್ಯಕ್ರಮಗಳಿಗೆ, ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಉದಾಹರಣೆ ನೀವು ಅಲ್ಲಿ ನೋಡಿರ್ತಕ್ಕಂಥ ರಾಮ ಮಂದಿರ ಕಾಯಿನ್ನಲ್ಲಿ ರಾಮು ನಮ್ಮ ಕಾಲೇಜು ವಿದ್ಯಾರ್ಥಿ, ಸರ್ ಹೀಗೆ ನಾವು ರಾಮ ಮಂದಿರದ ಇದು ಮಾಡ್ತಾಯಿದ್ದೇವೆ, ₹1 ಕಾಯಿನ್ ಬೇಕಂದ್ರೆ, ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿನ್ ನಾನು ಕಾಲೇಜ್ ವತಿಯಿಂದ ಕೊಡ್ತೀನಿ, ನೀವು ಎಲ್ಲೂ ಅಡ್ಡಾಡ್ಬೇಡ್ರಿ, ಆ ಕೆಲಸ ಮಾಡಿರಿ ಅಂತ ನಾನು ಒಪ್ಪಲಿಲ್ಲ ಅವರು. ಅದಕ್ಕೆ ರೀಸನ್ ಕೊಟ್ಟರು. ಅದು ಯಾರೇ ಒಬ್ಬರು ಕೊಟ್ಟರೆ ಏನಾಗುತ್ತೆ ಅಂದರೆ ಒಬ್ಬರದಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯಿಂದ ₹1 ತೊಗೊಂಡ್ರೆ ಆ ರಾಮ ಮಂದಿರನಲ್ಲಿ ನಿಮ್ಮದು ಕಾಯಿನ್ ಇದೆ ಅಂತ. ಅಂದರೆ ಪ್ರತಿಯೊಂದು ಉತ್ತಮ ಸೇವೆಯಲ್ಲಿ ಪ್ರತಿಯೊಬ್ಬರ ಒಂದು ಸೇವೆ ಇರಬೇಕು, ಪ್ರತಿಯೊಬ್ಬ ಒಂದು ಕಾರ್ಯದಲ್ಲಿ. ಇಲ್ಲೋದ್ರೆ ಏನಾಗುತ್ತೆ ಅಂದರೆ ದಾಸೋಹ ಸಂಸ್ಕೃತಿ ಇರಬೇಕು, ಕುಡುಕೊಳ್ಳುವ ಸಂಸ್ಕೃತಿ ಇರಬೇಕು. ಹೀಗಾಗಿ ಅವರು ಕಾಯಿನ್ ತೊಗೊಂಡಿಲ್ಲ. ನಮ್ಮ ಕಾಲೇಜು ವಿದ್ಯಾರ್ಥಿಯಿಂದ, ನಮ್ಮ ಅಧ್ಯಾಪಕರಿಂದ ಎಷ್ಟು ಅದು ಸಂಗ್ರಹವಾಗಿದೆ ಅಷ್ಟೇ ತೊಗೊಂಡಿದ್ದಾರೆ, ಉಳಿದು ಬೇರೆ ಕಡೆ ತೊಗೊಂಡಿದ್ದಾರೆ. ನಾನು ಕೊಡ್ತೀನಿ ರೀ ಅಂತ ಹೇಳಿದೆವು, ತೊಗೊಂಡಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ ಎಲ್ಲರನ್ನೂ ಆ ಉತ್ತಮ ಕಾರ್ಯದಲ್ಲಿ ಬಳಸಿಕೊಳ್ಳೋದು
ಉಳಿಸ್ಕೊಳ್ಬೇಕು. ಅಂಥ ಸಂಸ್ಕಾರ ಮಾತ್ರ ಇರಬೇಕು. ನಾನು ಒಬ್ಬನೇ ಮಾಡಬೇಕು ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಮಾಡಬೇಕಂತಹ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಯಶಸ್ವಿಯಾಗ್ತವೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕಾಗಿ ನನ್ನ ಮಹಾವಿದ್ಯಾಲಯದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ರಾಮು ಅವರಿಗೆ, ಅವರ ಪರಿವಾರದವರಿಗೆ ಮತ್ತು ತಮ್ಮೆಲ್ಲ ಪೋಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಿದ ಅತಿಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಿಬಿರದ ಸಹೋದರ ಸಹೋದರಿಯರಿಂದ ಯೋಗ ಪ್ರದರ್ಶನ. ಆದಮೇಲೆ ಪತಂಜಲಿ ಹೇಳಿಸ್ಬೋದು, ಶ್ಲೋಕ ಹೇಳಿಸ್ಬೋದು, ಮಳೆ ಬರುತ್ತೆ, ಯೋಗ ಶ್ಲೋಕ. ಯೋಗ ಶ್ಲೋಕ. ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನಯ ಕಾಲೆ ಕಂಬವಯ್ಯ, ಶಿರವೇ ವನ್ನಿನ ಕಳಸವಯ್ಯ ಎಂದು ಬಸವಣ್ಣನವರು ಹೇಳಿದ್ದಾರೆ. ಈಗ ನಮ್ಮ ಶಿಬಿರದ 10 ಜನ ಸಹೋದರ ಸಹೋದರಿಯರಿಂದ ಭಗವದ್ಗೀತೆಯ ಭಕ್ತಿ ಶ್ಲೋಕವನ್ನು ಹೇಳಲು ಬರುತ್ತಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸೋಣ. ತಾಯೇ ಭಕ್ತ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ಸ್ತೆ ಮೇ ಯುಕ್ತತಮಾ ಮತಾಃ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತೈತೆ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ. ಮಯ್ಯಾವೇಶಿತ ಚೇತಸಾಂ ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿ ಚಾಪ್ನುಂ ಧನಂಜಯ. ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸಸಿ. ಧನ್ಯವಾದಗಳು. ಭಗವದ್ಗೀತೆಯ ಭಕ್ತಿ ಶ್ಲೋಕವನ್ನು ಹೇಳಿದ 10 ಜನ ಸಹೋದರ ಸಹೋದರಿಯರಿಗೆ ಧನ್ಯವಾದಗಳು. ನಮ್ಮ 11 ಜನ ಶಿಬಿರಾರ್ಥಿಗಳಿಂದ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನವೇ ನಮಃ. ಓಂ ಖಗಾಯ ನಮಃ. ಓಂ ಉಷ್ಣೇ ನಮಃ. ಓಂ
ಓಂ ಶ್ರೀ ಸವಿತೃ ಸೂರ್ಯನಾರಾಯಣಾಯ ನಮಃ. ಧನ್ಯವಾದಗಳು. ಇದಂತ ನನ್ನ 11 ಜನ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ನನ್ನ ಸಹೋದರಿಯಾದ ಪ್ರತೀಕ್ಷಾ ಇವಳಿಂದ ಶ್ರೀ ವೀರಭದ್ರೇಶ್ವರ ಒಳಪು. ಉಡುಪು ಹೇಳಿದಂಥ ನನ್ನ ಸಹೋದರಿಯಾದ ಪ್ರತೀಕ್ಷಾ ಇವಳಿಗೆ ಧನ್ಯವಾದಗಳು. ಶಿಬಿರದಲ್ಲಿ ನಮಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಕಲಿಸಿಕೊಟ್ಟ ಮಾಧುರಿ ಮೇಡಮ್ ಇವರು ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಃ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಕುಲದೇವರು, ಇಷ್ಟದೇವರು, ಗ್ರಾಮದೇವರು, ಪಿತೃದೇವತೆಗಳ ನಮಸ್ಕರಿಸುತ್ತಾ ಇಂದಿನ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಅತಿಥಿಗಳಿಗೂ ಹಾಗೂ ಪಾಲಕ ಪೋಷಕರಿಗೂ ಪ್ರೀತಿಯ ಮುದ್ದು ಮಕ್ಕಳಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಒಬ್ಬರು ಉಪನ್ಯಾಸಕರು, ಒಬ್ಬರು ವಾಗ್ಮಿಗಳು, ಅವ್ರ ಮುಂದೆ ನನಗೆ ಮಾತಾಡೋಕ್ಕೆ ಮೊದಲೇ ನಂಗೆ ಮಾತಾಡ್ಲಿಕ್ಕೆ ಬರೋದ, ಅವ್ರ ಮುಂದಂತೂ ನನ್ನ ಧ್ವನಿ ಇನ್ನೂ ಹೋಗಿಬಿಟ್ಟದ. ಯಾಕೆ ನಮ್ಗೆ ಹಾಡಿ ಅಭ್ಯಾಸ ಹೊರತು ಭಗವದ್ಗೀತೆ ಶ್ಲೋಕ ಹೇಳೋದು ಹೇಳ್ತೀನಿ, ವಿಷ್ಣು ಸಹಸ್ರನಾಮ ಹೇಳ್ತೀನಿ, ಆದರೆ ಭಾಷಣ ಕಲೆ ನನಗೆ ಗೊತ್ತಿಲ್ಲ. ಆದರೆ ಭಗವದ್ಗೀತೆ ಹೇಳಿಕೊಟ್ಟಿದ್ದ ಕಾರಣಕ್ಕೆ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗಿತ್ತು. ಸರ್ ಅದಕ್ಕೆ ನಾನೇ ಹೇಳ್ತೀನಿ ಅಂತ ಹೇಳಿದೆ. ನಿಮ್ಮ ಪಾಲಕರಿಗೂ ಈಗ 12 ದಿವಸದ ಅನುಭವ ಬಂದಿರ್ತದೆ. ಸರ್ದು ಅವ್ರ ಪ್ರತಿಭೆ ಏನು, ಈಗ ಶಿಬಿರಕ್ಕೆ ಕಳಿಸಿದ ನಿಮ್ಮ ಮಕ್ಕಳಲ್ಲಿ ಏನು ಬದಲಾವಣೆ ಆಗಿದೆ ಅಂತ ನೀವು ಗುರುತಿಸಿರ್ಬೋದು ಅನ್ಕೋತೀನಿ. ಯಾಕಂದ್ರೆ ಫಸ್ಟ್ ನಾವು ಪಾಲಕರಿಗೆ ನಾವು ಒಂದೆರಡು ಮಾತುಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್ ಹೇಳಿದರು, ಮಕ್ಕಳಿಗೆ ನಾವು ಏನು ಕಲಿಸ್ತೀವಿ, ತಪ್ಪನ್ನು ಯಾವ ತಪ್ಪನ್ನು ಕಲಿಸ್ತದೆ ಸರ್ ಭಾಳ ಚೆನ್ನಾಗಿ ಹೇಳಿದರು. ಹಾಗಾಗಿ ಆ ಮಾತನ್ನು ಬಿಟ್ಟು ನಾನು ಮುಂದಿನ ಹೇಳ್ತೀನಿ. ಫಸ್ಟ್ ನಾವು ಮನೆಯಲ್ಲಿ ನಾವು ಹೇಗಿರ್ತೀವೋ ಮಕ್ಕಳು ಹೇಳೋದು ಮಾಡೋದಕ್ಕಿಂತ ನೋಡಿದ್ದು ಭಾಳ ಮಾಡ್ತಾರೆ ಅವರು. ನಾವು ಏನು ಮಾಡ್ತೀವಿ ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾವು ಮನೆಯಲ್ಲಿ ಹೇಗೆ ಮಾತಾಡ್ತೀವಿ, ನಾವೇನು ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ಮುಂದುವರೆಸ್ತಾರೆ. ಈಗ ಉದಾಹರಣೆ ಮಕ್ಕಳಿಗೆ ಶಿಬಿರದಲ್ಲೇ ಹೇಳಿದ್ದೆ, ನಮ್ಮ ಸಂಸ್ಕೃತಿಯ ಕುಂಕುಮ ಮತ್ತು ಬಳೆ, ಆದರೂ ಮತ್ತು ಇವತ್ತು ಮಕ್ಕಳು ಹಣೆ ಬಳೆ ಕಾಣಿಸ್ತದೆ. ಯಾಕದು ವ್ಯತ್ಯಾಸ ಅಂತ ಕೂಡ ಹೇಳಿದ್ದೆ ನಾನು. ಬರೆ ಹಣೆಗಿರೋ ವ್ಯತ್ಯಾಸ ಏನು, ಕುಂಕುಮ ಹಚ್ಕೊಂಡಿರೋ ಹಣೆಗಿರೋ ವ್ಯತ್ಯಾಸ ಏನು, ಅದರಿಂದ ನಮಗೇನು ಸಿಗ್ತದೆ ಲಾಭ ಅಂತ ಹೇಳಿದ್ದೆ. ಆದರೆ ನೀವು ಅದಕ್ಕೆ ತಕ್ಕಂಗೆ ಮನೆಯಲ್ಲಿ ಪಾಲಕರು ಕೂಡ ನೀವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾಗ್ತದೆ. ಎಲ್ಲ ಹೊತ್ತಾಗದಂತ ನಾವೆಲ್ಲ ಡ್ರೆಸ್ ಹಾಕೊಳ್ಳೋದು ಬಿಟ್ಟು ಅದನ್ನು ಹೊರಗಡೆ ಹೋಗ್ತೀವಿ, ಕುಂಕುಮ ಬಳೆ ಎಲ್ಲ ಹೊರಗೆ ಹೊಂಟ್ಬಿಡ್ತಾರೆ ಟೈಮ್ ಆಯಿತು ಅಂಥೇಳಿ. ನಾನು ಅದನ್ನು ಕೂಡ ಹೇಳಿದ್ದೆ. ಅದನ್ನು ನಾವು ಹೇಳಬಾರ್ದು ಖರೆ ಅಂದರೆ ಈ ವೇದಿಕೆಯಲ್ಲಿ. ಆದರೆ ನಾವು ಉಡುಪಿಲ್ಲೇ ಹೊರಗಡೆ ಹೋಗಲ್ಲ, ಹೇಗೋ ಒಳ್ಳೆ ಉಡುಪು ಹಾಕ್ಕೊಂಡು ಹೊರಗಡೆ ಹೆಂಗೆ ಹೋಗ್ತೀವೋ ಹಾಗೆ ಕುಂಕುಮ ಬಳೆಗೂ ಒಂದು ಸ್ವಲ್ಪ ಸಮಯ ಕೊಡಿ. ಗಂಡು ಹುಡುಗರು ಆದರೂ ವಿಭೂತಿ ಹಚ್ಕೊಳ್ಳಿ, ಗಂಧ ಹಚ್ಕೊಳ್ಳಿ. ಆಜ್ಞಾಚಕ್ರ ಇರ್ತದೆ, ಅದ್ರ ರಕ್ಷಣೆ ಆಗ್ತದೆ. ಎಲ್ಲರೂ ಮೊಬೈಲ್ನಾಗ ಎಲ್ಲ ಓದ್ತೀರಿ, ಭಾಷಣ ಕೇಳ್ತೀರಿ, ಮತ್ತು ಮನೆಗೆ ಹೋದ ತಕ್ಷಣ ಅವ್ರ ಭಾಷಣ ಹಂಗೆ ಮಾಡ್ತಿರ್ತಾರೆ ಬಿಡ, ಅವ್ರಿಗಿರೋದು ಅದಕ್ಕೆ ಕೆಲಸ ಅದಕ್ಕೆ ಮಾಡ್ಯಾರ ಅಂಥೇಳಿ ನಿಮ್ಮ ಮನೆಯಲ್ಲಿ ಮತ್ತು ನೀವು ಹೆಂಗಿದ್ರೋ ಅದೇ ರೀತಿ ಮುಂದುವರಿಸ್ತೀರಿ. ದಯವಿಟ್ಟು ಆ ರೀತಿ ಮಾಡಬೇಡಿ. ಮಕ್ಕಳು ಹೇಳಿದ್ನಲ್ಲ, ನೋಡಿ ಕಲಿಯೋದು ಜಾಸ್ತಿ. ನಾವು ತಂದೆ ತಾಯಿಗಳು ಸಮಾಜ ಹೇಗಿರುತ್ತೋ ಮಕ್ಕಳು ಅದನ್ನು ಜಲ್ದಿ ಆರಿಸ್ಕೋತಾರೆ. ಹಾಗಾಗಿ ನಾವು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳನ್ನ ಬಿಡಬೇಕು. ಮನೆಯಲ್ಲಿ ಕೂಡ ಅಂಥ ವಾತಾವರಣ ಅವರಿಗೆ ಒದಗಿಸಿ ಕೊಡಬೇಕಾಗ್ತದೆ. ಒಂದು ಚಿಕ್ಕ ಒಂದು ವಚನ ಹೇಳಿಬಿಡ್ತೀನಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯ ಬೇಡನ್ಯರಿಗೆ
ಅಸಹ್ಯ ಪಡಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿಯು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಈ ವಚನದ ಅರ್ಥ ನಿಮಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ಅದಕ್ಕೆ ಸುಲಭವಾದ ಸಾಹಿತ್ಯವನ್ನೇ ತಗೊಂಡೆ ನಾನು. ಇದರಲ್ಲಿ ನಾವು ಹೇಗೆ ಬಾಳ್ಬೇಕು ಅನ್ನೋದನ್ನು ವಚನಕಾರರು ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿದ್ದಾರೆ. ವಚನ ಹಾಡ್ತೀವಿ, ಕೇಳ್ತೀವಿ, ಆ ಸಾಹಿತ್ಯವನ್ನು ನಾವು ಅರ್ಥೈಸಿಕೊಳ್ಳಲ್ಲ. ಯಾವುದೇ ಸಾಹಿತ್ಯ ಆಯ್ತು, ದಾಸ ಸಾಹಿತ್ಯ ಆಗ್ಬೋದು, ವಚನ ಸಾಹಿತ್ಯ ಆಗ್ಬೋದು, ತತ್ವಪದಗಳ ಸಾಹಿತ್ಯ ಆಗ್ಬೋದು, ಅಥವಾ ಒಂದು ಒಳ್ಳೆಯ ಭಾವಗೀತೆಯ ಸಾಹಿತ್ಯನೇ ಆಗ್ಬೋದು, ಅರ್ಥೈಸಿಕೊಂಡು ನಾವು ಹಾಡಿದಾಗ ನಿಜವಾಗ್ಲೂ ನಂಗೆ ಸಂಸ್ಕಾರಕ್ಕೆ ಈ ಸಂಗೀತನೇ ನನಗೆ ಮನೆಯಲ್ಲಿ ಸಂಸ್ಕಾರದ ಜೊತೆಗೆ ಈ ಸಂಗೀತ ಕೂಡ ನನಗೆ ಅರ್ಧ ಸಂಸ್ಕಾರವನ್ನು ಹೇಳಿಕೊಟ್ಟಿದೆ. ಸಾಹಿತ್ಯವನ್ನು ಅರ್ಥೈಸಿಕೊಂಡು ಹಾಡ್ತಾ ಹಾಡ್ತಾ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು. ಅದಕ್ಕೆ ನಾವು ಕಲಿಯೋ ಮಕ್ಕಳಿಗೆಲ್ಲ ಹೇಳ್ತೀನಿ, ಫಸ್ಟ್ ಹಾಡಿನ ಸಾಹಿತ್ಯವನ್ನು ಗಮನಿಸ್ರಿ, ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾವು ಭಾವ ಒದಗಿಸ್ಲಿಕ್ಕೆ, ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಭಕ್ತಿಗೀತೆಯನ್ನು ಭಕ್ತಿಯಿಂದನೇ ಹಾಡಬೇಕು, ಭಾವಗೀತೆಯನ್ನು ಭಾವಪೂರ್ಣವಾಗಿ ಹಾಡಬೇಕು. ಹಾಗೆ ಈಗ ಭಗವದ್ಗೀತೆ 12ನೇ ಅಧ್ಯಾಯ ಭಕ್ತಿ ಯೋಗವನ್ನು ನಾನು ಹೇಳಿಕೊಟ್ಟಿದ್ದೆ ಮಕ್ಕಳಿಗೆ. ಪೀಠಿಕೆಯನ್ನು ಎಲ್ಲರೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ ಮಕ್ಕಳದ್ದು ಒಂದು ಬುದ್ಧಿಶಕ್ತಿಯನ್ನು ನಾವು ಪರೀಕ್ಷೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಒಂದು ಲಿಖಿತ ಪರೀಕ್ಷೆಯನ್ನು ಮಾಡಿದ್ವಿ. ಅಂದರೆ ರೈಟಿಂಗ್ ಟೆಸ್ಟ್, ಮೌಖಿಕ ಪರೀಕ್ಷೆ, ಓರಲ್ ಟೆಸ್ಟ್ ಕೂಡ ಮಾಡಿದ್ವಿ. ಲಿಖಿತ ಪರೀಕ್ಷೆಯಲ್ಲಿ ಕೆಲವು ಮಕ್ಕಳು ಚಿಕ್ಕವಾಗಿದ್ದರಿಂದ ಬರೆಯೋಕ್ಕಾಗಲ್ಲ ಅಂತೇಳಿ ಕೆಲವರು ಸಹಾಯ ತಗೊಂಡು ಬರೆದಿದ್ದಾರೆ. ಮೌಖಿಕದಲ್ಲಿ ನಾನು 10 ಶ್ಲೋಕ ಮಾತ್ರ ಅವರಿಗೆ ಕೊಟ್ಟಿದ್ದೆ. 20 ಶ್ಲೋಕ ಇರೋದು 12ನೇ ಭಕ್ತಿಯೋಗದಲ್ಲಿ. ಅದರಲ್ಲಿ 10 ಶ್ಲೋಕ ಅವರ ಕಂಠಪಾಠ ಮಾಡ್ಕೊಂಬಂದು ನಾನು ಮಧ್ಯೆ ಮಧ್ಯೆ ಯಾವ ಶ್ಲೋಕ ಕೇಳಿದ್ರು ಅವ್ರು ಹೇಳಬೇಕು. ಆ ರೀತಿ ನಾವು ಪರೀಕ್ಷೆ ನಡೆಸಿದ್ವಿ. ಅದರಲ್ಲಿ 10 ಮಕ್ಕಳು ಭಾಗವಹಿಸಿದರು, ಅಂದ್ರೆ ಸ್ವಲ್ಪ ದೊಡ್ಡ ವಿದ್ಯಾರ್ಥಿಗಳು. ಅದರಲ್ಲಿ ನಾನೀಗ ಅದರ ಫಲಿತಾಂಶವನ್ನು ಈಗ ಪ್ರಕಟಣೆ ಮಾಡ್ತಾಯಿದ್ದೀನಿ. ಭಾಗವಹಿಸಿದ ಮಕ್ಕಳು ಬೆಳಕು ಆರ್, ಭವ್ಯ ಆರ್, ಪ್ರತೀಕ್ಷಾ, ಹರ್ಷಿತಾ, ಶ್ರದ್ಧಾ ವೀರಭದ್ರಯ್ಯ, ಮುಕ್ತಾ ರಾಘವೇಂದ್ರ, ರಕ್ಷಾ ಆರ್, ಪ್ರತೀಕ್ ಟಿ, ಉದಯ್, ಚಿನ್ಮಯ್ ಬಣಕಾರ್. ಇದರಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿ ಚಿನ್ಮಯ್ ಬಣಕಾರ್. ದ್ವಿತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿ ಬೆಳಕು ಆರ್. ತೃತೀಯ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿನಿ ಮುಕ್ತಾ ರಾಘವೇಂದ್ರ. ಇನ್ನು ಸಮಾಧಾನಕರ ಅಂತ ನಾವು ಒಂದು ಕೊಟ್ಟೆ, ಉದಯ್ ಎಂ. ಸಮಾಧಾನಕರ ಬಹುಮಾನ ಉದಯ್ ಎಂ. ಈ ಮಕ್ಕಳಿಗೆ ಬಹುಮಾನ ಕೊಟ್ಟಿದ್ದು ಮೌಖಿಕ ಪರೀಕ್ಷೆಗೆ, ಅಂದರೆ ಓರಲ್ ಟೆಸ್ಟಲ್ಲಿ ಕೊಟ್ಟಿದ್ದೀನಿ. ಲಿಖಿತ 3 ಜನ 15ಕ್ಕೆ 15 ಮಾರ್ಕ್ಸ್ ತೊಗೊಂಡಿದ್ದಾರೆ. ಅವ್ರು ಯಾರು ಅಂದರೆ ಪ್ರತೀಕ್ ಟಿ, ಹರ್ಷಿತಾ ಆರ್ ಎಚ್, ಶ್ರದ್ಧಾ ವೀರಭದ್ರಯ್ಯ. ಇವರು 15ಕ್ಕೆ 15 ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾರೆ. ಅದು ನಾನು ಒಂದು ಹೇಳಿದ್ದೆ, ಮೌಖಿಕ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಂದವರಿಗೆ ಮಾತ್ರ ನಾನು ಬಹುಮಾನವನ್ನು ಕೊಡ್ತೀನಿ ಅಂತ. ಹಾಗಾಗಿ 3 ಮಕ್ಕಳಿಗೆ ಮಾತ್ರ ನಾನು ಭಗವದ್ಗೀತೆ ಬುಕ್ಕನ್ನೇ ಅವರಿಗೆ ಬಹುಮಾನವಾಗಿ ಕೊಡ್ತಾ ಇದ್ದೀನಿ ಇವತ್ತು. ನಾನು ಇನ್ನೊಂದು ಏನು ಹೇಳ್ಬೇಕು ಅಂದ್ಕೊಂಡೆ ಅಂದರೆ, ಭಗವದ್ಗೀತೆ ಬುಕ್ಕನ್ನು ನಾನು ಅಲಂಕಾರ ಮಾಡಿಲ್ಲ, ಅಂದರೆ ಪ್ಯಾಕ್ ಮಾಡಿಲ್ಲ, ಅದು ಡಿಸೈನ್ ಏನೂ ಮಾಡಿಲ್ಲ. ಪೇಪರ್ ಸುತ್ತಿ ಕೊಟ್ಟುಬಿಟ್ರೆ ನೋಡಿ, ಅಲಂಕಾರ ಮಾಡಿಕೊಟ್ರೆ ಅದು ಶೋಕೇಸ್ ಸೇರ್ಕೊಂಡ್ಬಿಡ್ತದೆ ಬುಕ್ಕು. ಆ ಭಗವದ್ಗೀತೆ ಬುಕ್ಕು ಶೋಕೇಸ್ ಸೇರಬಾರ್ದು, ಅದು ಗೂಡನ್ನು ಸೇರಬಾರ್ದು. ಮಕ್ಕಳು ದಿನನಿತ್ಯ ಅದರ ಅಭ್ಯಾಸ ಮಾಡಬೇಕು. ಜೊತೆಗೆ ನೀವು ಪಾಲಕರು ಕೂಡ ಅವರಿಗೆ ಸ್ವಲ್ಪ ಅದಕ್ಕೆ ಸಹಾಯ ಮಾಡಲಿ. ದಿನ 1 ಶ್ಲೋಕವನ್ನು, ಈಗ ನಾವು ಮೊಬೈಲ್ ಹಿಡ್ಕೊಂಡು ಕೂತ್ರೆ 10 ನಿಮಿಷ ಅಂತ ಕೂತಿರ್ತೀವಿ, ಒಂದು 10 ನಿಮಿಷ ನೋಡಿ ಮಲ್ಕೊಳ್ಳೋಣ ಅಂತೇಳಿ, ಅರ್ಧ ಗಂಟೆ ಕೇಳ್ದಿರ್ತೀವಿ ಅಥವಾ 1 ಗಂಟೆನೇ ಕೇಳ್ದಿರ್ತೀವಿ. ಅದ್ರ ಜೊತೆಗೆ ಒಂದು 10 ನಿಮಿಷ, ಒಂದು 5 ನಿಮಿಷ ಭಗವದ್ಗೀತೆಗಾಗಿ ಅಥವಾ ಒಂದು ನಿಮ್ಮ ಮನೆ ದೇವರ ಪ್ರಾರ್ಥನೆಗಾಗಿ ಮಕ್ಕಳ ಜೊತೆಗೆ ಮೀಸಲಿಡ್ರಿ. ನೀವು ಕೂಡ, ನಿಮಗೂ ಸಮಾಧಾನ, ನೆಮ್ಮದಿ ಸಿಗ್ತದೆ, ಮಕ್ಕಳಿಗೂ ಒಂದು ಸಂಸ್ಕಾರ, ಅವರಿಗೂ ಕೂಡ ಈಗಿಂದನೇ ಸಮಾಧಾನದ ಒಂದು ತಾಳ್ಮೆಯ ಬುದ್ಧಿ ಸಿಗ್ತದೆ. ದಿನಕ್ಕೊಂದು 5 ನಿಮಿಷ ಮಲಗೋಕ್ಕಿಂತ ಮುಂಚೆ, ಯಾಕೆ ಬೆಳಗಿಂದ ಸಂಜೆವರೆಗೂ ಯಾರಿಗೂ ಸಮಯ ಸಿಗಲ್ಲ. ನನಗೆ ವಿದ್ಯಾರ್ಥಿನಿ ಹೇಳ್ತಾರೆ, ಮಿಸ್ ನಂಗೆ ಸಮಯನೇ ಸಿಗಲ್ಲ, ಟೈಮೇ ಸಿಗಲ್ಲ ಅಂತ. ಟೈಮ್ ಸಿಗಲ್ಲಪ್ಪ, ಅದು ನಾವು ಹಿಡ್ಕೋಬೇಕು ಅಂತ ಹೇಳಿದೆ. ಅದು ಸಿಗಂಗಿಲ್ಲ, ಅದು ಕೈ ಸಿಗೋ ವಸ್ತು ಅಲ್ಲ, ಅದನ್ನು ನಾವು ಮತ್ತೆ ತೊಗೋಬೇಕು, ಟೈಮನ್ನು ನಾವು ಮಾಡ್ಕೋಬೇಕು ಅಂತ. ಸಮಯ ಮಾಡಿಕೊಂಡು ನಾವು 5 ನಿಮಿಷ ಭಗವದ್ಗೀತೆಗಾಗಿ, ದೇವರ ಪ್ರಾರ್ಥನೆಗಾಗಿ ಮೀಸಲಿಡೋಣ.
ಅದರ ತಕ್ಕಂಗೆ ನೀವು ಪಾಲಕರು ಕೂಡ ಮಕ್ಕಳಿಗೆ ಸಹಾಯ ಮಾಡಿರಿ. ನೀವು ಕೆಲಸಕ್ಕೆ ಹೋಗೋರು ಇರ್ತೀರಿ, ನಿಮಗೂ ಒತ್ತಡದ ಜೀವನದ ಮಧ್ಯೆ ಆ ಮಕ್ಕಳು ಜೋರಾಗಿ ಭಗವದ್ಗೀತೆ ಶ್ಲೋಕ ಪಠಣ ಮಾಡ್ತಿದ್ರೆ ಕೇಳಿ ನಿಮಗೂ ಒಂಥರ ಮನಸ್ಸಿಗೆ ಆನಂದ ಆಗ್ತದೆ. ಮಕ್ಕಳು ಕೂಡ ಕಲಿತು ಅದರ ಸಂಸ್ಕಾರವನ್ನು ಬೆಳೆಸ್ಕೋತಾರೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಚಿನ್ಮಯ್ ಅನಗವಾಡಿಯಿಂದ ಬರ್ತಾ ಇದ್ದಾನೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಅನಗವಾಡಿಯಿಂದ ಅವ್ರ ತಂದೆಯವರಲ್ಲಿ ಕರ್ಕೊಂಬರ್ತಾರೆ. ಇವನಿಗಿನ ಮುಂಚೆ ಅವ್ರ ತಂದೆ ಒಂದು ಜೋರ ಚಪ್ಪಾಳೆ. ಪೋಷಕರಂದರೆ ಅವ್ರು ನೋಡಿ ನಾವು ಕಲಿಬೇಕು. ಅದೇ ರೀತಿ ಬೆಳಕು RS, ಇವಳು ನನ್ನ ಹಿರಿಯ ಮಗಳು. ಮುಕ್ತ ತೃತೀಯ ಸ್ಥಾನ. ಸಮಾಧಾನಕರ ಉದಯ್ ಡಿ. ಪೋಷಕರೇ, ಇಲ್ಲಿ ಮತ್ತೊಂದು ವಿಶೇಷ ಇದೆ. PVS ಸ್ಕೂಲ್, ಪಟೇಲ್ ವೀರಪ್ಪ ಸ್ಕೂಲ್ ಅಂತಿದೆ. ಇದು ಕಕ್ಕರಗೊಳದಲ್ಲಿದೆ. ನಮ್ಮೊಟ್ಟಿಗೆ ನಿರಂತರವಾಗಿ ನನ್ನ ಚಟುವಟಿಕೆಗಳಿಗೆ ಅಥವಾ ಅವ್ರ ಶಾಲೆಯಲ್ಲಿ ನನ್ನ ಪಾಠಗಳಿರ್ಬೋದು ಎಲ್ಲದನ್ನು ನಾವು ಜೊತೆಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ. ಇದರಲ್ಲಿ ಆ ಸಂಸ್ಥೆಯವರು ಈ ವಿಷಯನ ಅವರು ತಿಳಿಸಿದ್ದಕ್ಕೆ ನಮಗೇನು ಇವತ್ತು LED ಸ್ಕ್ರೀನ್ ಇದೆ ಅದನ್ನು ನಮಗೆ ಸ್ಪಾನ್ಸರ್ಶಿಪ್ ಆಗಿ ಕೊಟ್ಟಿದ್ದು ಅವರು, ನಮ್ಮ ಕಡೆಯಿಂದ ಇರಲಿ ಅಂತ. ಅದಕ್ಕೆ ಅವರ ಪರವಾಗಿ ಶಿವಾಜಿ ಸರ್, ಎಕ್ಸ್ ಆರ್ಮಿ ಮಿಲ್ಟ್ರಿ ಅವರು ಬಂದಿದ್ದಾರೆ. ಅದೇ ರೀತಿ ಮೇಡಮ್ ಅವರು ಬಂದಿದ್ದಾರೆ. ಸೊ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಈ ಮಕ್ಕಳಿಗೋಸ್ಕರ ಅವ್ರ ಶಾಲೆಯ ವತಿಯಿಂದ 3 ಗಿಫ್ಟ್ನ ಕೊಡಬೇಕಾಗಿ ಕೇಳ್ಕೊಳ್ತೀನಿ. ಅವರಾಗೆ ವೈಯಕ್ತಿಕವಾಗಿ ತಂದಿದ್ದಾರೆ. ತುಂಬ ನಮಗೆ ಖುಷಿ ಅನಿಸುತ್ತೆ ಮೇಡಮ್ ಈ ಒಂದು ಕೆಲಸ ಮಾಡಲಿಕ್ಕೆ. ದಯಮಾಡಿ ಕೊಡಿ. ಹಾಗೆ ವಿಶಾಲವಾದ ಒಂದು ಕ್ಯಾಂಪಸ್ನ ಬಳಸಿ ಹಾಸ್ಟೆಲ್ ವಿತ್ ಎಲ್ಲ ಮಾಡಿಕೊಂಡು ಅಲ್ಲಿ ಈಗ ಸದ್ಯಕ್ಕೆ 350 ಮಕ್ಕಳು ಓದ್ತಾ ಇದ್ದಾರೆ. ಸುತ್ತಮುತ್ತಲು ಹಳ್ಳಿ ಮಕ್ಕಳೆಲ್ಲ ಅಲ್ಲಿ ಸೇರಿದ್ದಾರೆ. ಸೊ ತಾವೆಲ್ಲ ಒಂದು ಸಾರಿ ಆ ಕ್ಯಾಂಪಸ್ನ ನೋಡಿ ಹೋಗಿ ಬನ್ನಿ. ಯಾರಿಗಾದರೂ ಹಾಸ್ಟೆಲ್ ಫೆಸಿಲಿಟಿ ಬೇಕಾದಲ್ಲಿ ಅಥವಾ ಅಲ್ಲಿ ಅಡ್ಮಿಷನ್ ಫ್ಯೂಚರಲ್ಲಿ ನಿಮಗೇನು ಅನಿಸಿದ್ರೆ ಯಾರಿಗಾರು ಗೈಡ್ ಮಾಡಬೇಕಾದ್ರೆ ಅಲ್ಲಿ ಮಾಡ್ಬೋದು. ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ, ನಾವು ಕೂಡ ನೋಡಿದ್ದೀವಿ. ಸೊ ಇದ್ರ ಬಗ್ಗೆ 1-2 ಮಾತಾಡ್ರಿ ಮೇಡಮ್ ಪ್ಲೀಸ್. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಪರಿಚಯ ನಿಮಗಿಲ್ಲ, ಆದರೆ ಕೆಲವೊಂದು ಮಕ್ಕಳು ಇಲ್ಲಿ ನೋಡಿದಾಗ ಗೊತ್ತಾಯಿತು ನಾವು ಮಾಡಿ ಸಮ್ಮರ್ ಕ್ಯಾಂಪಲ್ಲಿ ಬಂದಿದ್ದರು. ಸೊ ಅದೊಂದು ಖುಷಿ ಅನ್ನಿಸ್ತಾ ಇದೆ. ರಾಮು ಸರ್ ನಮಗೆ ಪರಿಚಯ ಆಗಿರೋದು ಆಕಾರ್ ಆಧಾರ್ ಸಂಸ್ಥೆಯಿಂದ ನಮಗೆ ಅವರು ಪರಿಚಯ ಆಗಿದ್ದು. ಸೊ ನಮ್ಮದು ಪಟೇಲ್ ವೀರಪ್ಪ ಶಾಲೆ ಕಕ್ಕರಗೊಳ್ಳ ಅಂತ ಹೇಳಿಬಿಟ್ಟು ಇಲ್ಲಿಂದ ನಿಮಗೆ ಅಮರಾವತಿ ಮತ್ತು ಕೋಡಿಹಳ್ಳಿ ದಾಟಿದ ತಕ್ಷಣ ಸಿಗುವಂತಹ ಒಂದು ಗ್ರಾಮಾಂತರ ಪ್ರದೇಶ. ಆದರೆ ದಾವಣಗೆರೆಯಿಂದ ತುಂಬ ಹತ್ತಿರದಲ್ಲಿರೋದ್ರಿಂದ ನಾವಲ್ಲಿ ಕೊಡ್ತಾ ಇರೋ ಒಂದು ಸುಸಜ್ಜಿತ ಒಂದು ಶಿಕ್ಷಣ ಹೇಗಿದೆ ಅಂತಂದರೆ ಯಾವ ಅರ್ಬನ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಸತತವಾಗಿ 15 ವರ್ಷದಿಂದ ನೀಡ್ತಾ ಇದ್ದೀವಿ. ಸ್ವತಃ ನಮ್ಮದೇ ಆದಂತಹ 3 ಎಕರೆ ಹೊಲದಲ್ಲಿ ನಾವು ಸ್ಕೂಲನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ನಾವೀಗ ನಿಮಗೆಲ್ಲ ಒಂದು ಪ್ಯಾಂಪ್ಲೆಟ್ಸನ್ನು ಕೊಡ್ತೀವಿ. ಇವರು ರಾಮು ಸರ್ ಅವರು ನಮಗೆ ಪರಿಚಯ ಆದಾಗಿಂದ ನಾವೇನು ಮಾಡ್ತಾಯಿದ್ದೀವಪ್ಪ, ಆಕಾರ್ ಆಧಾರ್ ಸಂಸ್ಥೆ ಜೊತೆ ಕೈ ಜೋಡಿಸ್ಬಿಟ್ಟು ಈ ಶಾಲೆಯಲ್ಲಿ ನಡೆಯುವಂಥ ಕಲಾಕೃತಿಗಳಾಗಿರಲಿ, ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರನ್ನು ಗೈಡೆನ್ಸನ್ನು ತೊಗೊಂಡ್ಬಿಟ್ಟು ನಮ್ಮ ಶಾಲೆಯಲ್ಲೂ ಈ ರೀತಿ ನಡೀಲಿ ಅಂತ ಹೇಳಿಬಿಟ್ಟು ಈವನ್ ನಾವು ಸಮ್ಮರ್ ಕ್ಯಾಂಪ್ಗಳನ್ನು ಕೂಡ ಮಾಡಿದ್ವಿ. ಸೊ ಈ ವರ್ಷ ಏನಪ್ಪ ಅಂತಂದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಸಂಗೀತ, ಡ್ಯಾನ್ಸು ಮತ್ತು ಇದು ಅಬಾಕಸ್ ಕ್ಲಾಸ್ ಮತ್ತು ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ನಾವು ಈಗ ಲಾಸ್ಟ್ ಇಯರಿಂದ ಮಾಡ್ತಾಯಿದ್ವಿ. ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಗೆ ರಾಮು ಸರ್ ನಿಂತಿದ್ದಾರೆ. ಜೊತೆಗೆ ಈ ಸಮ್ಮರ್ ಕ್ಯಾಂಪಲ್ಲಿ ನಿಮಗೆ ಇಲ್ಲಿ ಹೇಳ್ಕೊಟ್ಟಂತಹ ಮಾಧುರಿ ಮೇಡಮ್ ಕೂಡ ಬಂದುಬಿಟ್ಟು ನಮ್ಮಲ್ಲಿನೂ ಅಂದರೆ ಇಷ್ಟು ಪ್ರಮಾಣದಲ್ಲಿ ಮಕ್ಕಳು ಬಂದಿರಲಿಲ್ಲ. ಯಾಕಂದರೆ ಇದು ಫಸ್ಟ್ ಟೈಮ್ ನಾವು ಅಲ್ಲಿ ಸಮ್ಮರ್ ಕ್ಯಾಂಪ್ ನಡೆಸಿದ್ವಿ. ಸೊ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿದ್ರು. ನಮಗೀಗ ಇದು ಮಾಡೆಲ್ ಆಗಿ ಸಿಕ್ಕಿದೆ. ನಾವು ಈ ರೀತಿಯೇ ನಾವು ನೆಕ್ಸ್ಟ್ ಸಮ್ಮರ್ ಕ್ಯಾಂಪನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಈ ಸರಿ ನಮ್ಮಲ್ಲಿ ಏನಪ್ಪ ಅಂದರೆ 2 ಇಯರ್ಸಿಂದ ನಾವು ಹಾಸ್ಟೆಲ್ ಫೆಸಿಲಿಟಿ ಕೂಡ ಮಾಡಿದ್ದೀವಿ. ಈ ಕಡೆಯಿಂದ ಗುತ್ತೂರು ಕಡೆಯಿಂದ ಯಾರಾದರೂ ಅಥವಾ ಇಲ್ಲಿ ಹರಿಹರ ಗ್ರಾಮಾಂತರ ಪ್ರದೇಶ ಈ ಕಡೆಯಿಂದ ಯಾರಾದರೂ ಹಾಸ್ಟೆಲ್ ಫೆಸಿಲಿಟಿಯನ್ನು ತೊಗೊಳ್ತೀವಿ ಅನ್ನೋದಾದರೆ ಖಂಡಿತ ನಮ್ಮಲ್ಲಿ ಸ್ವಾಗತ ಇದೆ. ಸೊ ಸರ್ ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಪೇರೆಂಟ್ಸ್ ಎಲ್ಲ ಕೆಲವೊಬ್ರು ಬಂದು ಹೋಗಿದ್ದಾರೆ, ಅವ್ರು ಕೂಡ ಬಂದು ಇನ್ನೊಂದು ಸರಿ ನಮ್ಮ ಕ್ಯಾಂಪಸನ್ನು ನೋಡಿಬಿಟ್ಟು ಅಡ್ಮಿಷನ್ಸ್ ಆಗಿರಲಿ, ಟ್ರಾನ್ಸ್ಪೋರ್ಟೇಷನ್ನು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಬಂದು ನಮ್ಮ ಜೊತೆ ಕೈ ಜೋಡಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮ್ಮ ಶಿಬಿರದ ಚಿಗುರು ಇವರು ಬೆಳಗ್ಗೆ 6 ಗಂಟೆಗೆ ಎದ್ದು ಬರ್ತಿದ್ರು. ಇವರಿಗೆ ಭಗವದ್ಗೀತೆಯ ಶ್ಲೋಕ
ಮತ್ತು ಸೂರ್ಯ ನಮಸ್ಕಾರ ಬರುತ್ತೆ. ಇವರಿಗೆ ನಮ್ಮ ಆಕಾರ ಆಧಾರ್ ಸಂಸ್ಥೆಯ ಪರವಾಗಿ ಮೆಡಲನ್ನು ಕೊಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಅಕ್ಕ. ಸೂರ್ಯ ನಮಸ್ಕಾರ. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಭೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರಿಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಅರ್ಕಾಯ ನಮಃ, ಓಂ ಶ್ರೀ ಸವಿತೃಸೂರ್ಯನಾಯ ನಮಃ. ನಮ್ಮ ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಾಧುರಿ ಮಿಸ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಶಿಬಿರದ ಕುರಿತು ಹಾಗೂ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ನಮ್ಮ ಶಿಬಿರದ ಸಹೋದರ ಸಹೋದರಿಯರು ತಮ್ಮ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ. ರಕ್ಷಾ, ಚಿಗುರು, ಬೆಳಕು, ಉದಯ್, ವರ್ಷಿಣಿ, ವಿಶಾಲ್, ಪ್ರತೀಕ್ಷಾ, ಶ್ರದ್ಧಾ, ಮುಕ್ತಾ, ಪ್ರತೀಕ್, ಕೀರ್ತನ, ಕೃತಿಕಾ ಮತ್ತು ಭವ್ಯ. ನನ್ನ ಹೆಸರು ರಕ್ಷಾ. ಮೊದಲನೇದಾಗಿ ಆಕಾರದ ಸಂಸ್ಥೆಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ದಿವಸ ಇಲ್ಲಿ ಬರ್ತೀವಿ. ಇಲ್ಲಿ ಬರಬೇಕಂದ್ರೆ ಬೇಗ ಬರಬೇಕಂದ್ರೆ ಬೇಜಾರಾಗ್ತಿತ್ತು. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ, ಬೇಗ ಹೆಂಗೆ ಬರಬೇಕು ಅಂದರೆ ನನ್ನ ತಮ್ಮನೂ ಹೇಳ್ತಿದ್ದ, ರಚ್ಚು ಹೋಗೋದು ಬೇಡ ಹಾಗೆ ಹಿಂಗೆ ಅಂತ. ಆಮೇಲೆ ಇಲ್ಲಿ ಬಂದ ಮೇಲೆ ನಮ್ಮ ಮಮ್ಮಿ ಫೋರ್ಸೇಬಲ್ ಒಳಗೆ ಕಳಿಸಿದ್ರು. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಎಷ್ಟು ಯಾವ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಇಲ್ಲಿ ದಿವಸ ಬರ್ತೀವಿ, ಬೆಳಗ್ಗೆ ಸರಸ್ವತಿ ಪೂಜೆ ಮಾಡ್ತೀವಿ. ಪಕ್ಕಕ್ಕೆ ಅಂಬಾಭವಾನಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಬಂದ ಮೇಲೆ ಯೋಗ, ಚಿತ್ರಕಲೆ, ಸೂರ್ಯ ನಮಸ್ಕಾರ ಪ್ರತಿಯೊಂದು ಹೇಳ್ಕೊಡ್ತಾರೆ. ಸರ್ ಎಲ್ಲರಿಗೂ ಆಪರ್ಚುನಿಟಿ ಕೊಡ್ತಾರೆ, ನಮಗೆ ಬರಲ್ಲ ಅಂದರೆ ಹೇಳ್ಕೊಡ್ತಾರೆ. ಮತ್ತು ಅವರು ಸರ್ ಫ್ರೆಂಡ್ಲಿ ಆಗಿರ್ತಾರೆ, ನಮಗದು ಅಷ್ಟು ಖುಷಿ ಆಗ್ತೈತಿ. ಇಲ್ಲಿ ನಾವು ಬರೋದ್ರಿಂದ ನಮಗೆ ಬೆಳಗ್ಗೆ ಬೇಗ ಎದ್ದೇಳೋದು ಒಂದು ಹ್ಯಾಬಿಟ್ ಆಗಿದೆ. ಮತ್ತು ಮಮ್ಮಿ ಫೋನ್ ಕೊಟ್ಟಾಗ ಯೂಟ್ಯೂಬು, ರೀಲ್ಸು, ಗೇಮ್ ಅದರೊಳಗೆ ಇರ್ತಿದ್ವಿ. ಮತ್ತು ಇಲ್ಲಿ ಸರ್ ಏನೇನು ಹೇಳ್ಕೊಡ್ತಾರೆ ಅದನ್ನು ಮನೆಯಲ್ಲಿ ಸೂರ್ಯ ನಮಸ್ಕಾರ ಆಗಿರ್ಬೋದು, ಡ್ರಾಯಿಂಗ್ ಕಳಿಸ್ತಾರೆ. ಅದೆಲ್ಲ ಮನೇಲಿ ಹೋಗಿ ಒನ್ ಟೈಮ್ ವಾಟ್ಸಪ್ಪಿಗೆ ಮತ್ತೆ ನಾವು ವೀಡಿಯೋ ಮಾಡಿ ಹಾಕಬೇಕು, ಇಲ್ಲಾಂದರೆ ಡ್ರಾ ಮಾಡಿ ಮತ್ತೆ ವಾಟ್ಸಪ್ಪಿಗೆ ಸೆಂಡ್ ಮಾಡಬೇಕಾಗ್ತೈತಿ. ಆವಾಗ ನಮ್ಮ ಮಮ್ಮಿನೂ ಖುಷಿ ಪಡ್ತಾರೆ. ಫೋನ್ ಇಟ್ಕೊಂಡು ಬರೀ ಟೈಮ್ ವೇಸ್ಟ್ ಮಾಡ್ತಿದ್ಲು, ಇವಾಗ ಎಷ್ಟು ಚೆನ್ನಾಗಿ ಇದು ಸೂರ್ಯ ನಮಸ್ಕಾರ ಎಲ್ಲ ವಾಟ್ಸಪ್ಪಿಗೆಲ್ಲ ಸೆಂಡ್ ಮಾಡ್ತಾಳೆ ಅಂತ ನಮ್ಮ ಮಮ್ಮಿನೂ ಖುಷಿ ಪಟ್ಟರು. ಥ್ಯಾಂಕ್ ಯು ರಾಮು ಸರ್, ಥ್ಯಾಂಕ್ ಯು ಸೊ ಮಮ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಬೆಳಕು. ನಾನು ಬೆಳಗ್ಗೆ 7 ಗಂಟೆಗೆ ಹೇಳ್ತಿದ್ದೆ, ಈಗ 5 ಗಂಟೆಗೆ ಹೇಳ್ತಿದ್ದೀನಿ. ನಾನು 6 ಗಂಟೆಗೆ ಬಂದಮೇಲೆ ಸರಸ್ವತಿ ಪೂಜೆ ಮಾಡ್ತೀವಿ. ಅದಾದಮೇಲೆ ಮಾಧುರಿ ಮಿಸ್ ಬಂದಿದ್ದಾರಲ್ಲ, ಅವರು ನಮಗೆ ಭಗವದ್ಗೀತೆ ಹೇಳ್ಕೊಡ್ತಿದ್ರು. ಅದಾದಮೇಲೆ ನಮ್ಮ ತಂದೆ ಸೂರ್ಯ ನಮಸ್ಕಾರ ಹೇಳ್ಕೊಡ್ತಿದ್ರು. ಧನ್ಯವಾದಗಳು. ನನ್ನ ಹೆಸರು ಕೀರ್ತನ. ನಾನು ಆಕಾರ ಆಧಾರ ಸಂಸ್ಥೆಗೆ ಬರೋಕ್ಕಿಂತ ಮುಂಚೆ 7:07ವರೆಗೆ ಎದ್ದೇಳ್ತಿದ್ದೆ. ಈಗ ಆಕಾರ ಆಧಾರ ಸಂಸ್ಥೆಗೆ ಬಂದ ಮೇಲೆ 5 ಗಂಟೆಗೆ ಎದ್ದು ಬರ್ತಿದ್ದೀನಿ. ನನಗೆ ಇಷ್ಟನೇ ಇದ್ದಿದ್ದಿಲ್ಲ ಇಲ್ಲಿ ಬರೋಕ್ಕೆ. ನನಗೆ ನನ್ನ ತಂದೆ ತಾಯಿ ಹೇಳಿ ಮೇಲೆ ನನಗೆ ಬಂದಿದ್ದೆ. ಆವಾಗ ಭಾಳ ಉಪಯೋಗ ಆಯಿತು. ಏನೇನು ನಾನು ಫಸ್ಟು ಬಂದಿದ್ದ ತಕ್ಷಣ ಲಕ್ಷ್ಮೀನ ಪೂಜೆ ಮಾಡಿ, ಮತ್ತು ಪಕ್ಕದಲ್ಲಿ ಸರಸ್ವತಿಯನ್ನು ಪೂಜೆ ಮಾಡಿ, ಪಕ್ಕದಲ್ಲಿ ಅಂಬಾಭವಾನಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಏನೇನು ಹೇಳ್ಕೊಡ್ತಾರೆ ಅಂದರೆ ಯೋಗ, ಭಕ್ತಿ ಯೋಗ ಮತ್ತು ಡ್ರಾಯಿಂಗು ಅವೆಲ್ಲ ಹೇಳ್ಕೊಡ್ತಾರೆ. ಬೇಜಾರಾಗಬಾರ್ದು ಅಂತ ಗೇಮ್ಸು ಆಟಾಡಿಸ್ತಾರೆ. ನನಗೆ ಹೆದರಿಕೆ ಆಗ್ತಿತ್ತು ಮೈಕ್ ಇಟ್ಕೋಬೇಕಂದ್ರೆ. ಈಗ ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಮು ಸರ್ರೇ. ಥ್ಯಾಂಕ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಮಿಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮುಕ್ತಾ. ಮೊದಲು ನಾನು ಭಾನುವಾರ ಡ್ರಾಯಿಂಗ್ ಕ್ಲಾಸಿಗೆ ಬರ್ತಿದ್ದೆ. ಆವಾಗ ನಮಗೆ ರಾಮು ಸರ್ ಪರಿಚಯ ಆದರು. ಆದಮೇಲೆ ಇವಾಗ ರಜದೊಳಗೆ ಜ್ಞಾನ ಸಂಸ್ಕಾರ ಬೇಸಿಗೆ ಶಿಬಿರ ಅಂತ ಮಾಡಿದ್ದಾರೆ, ಅದಕ್ಕೂ ಕೂಡ ನಾನು ಬರ್ತಿದ್ದೀನಿ. ಬೆಳಗ್ಗೆ ಸ್ಕೂಲಿದ್ದಾಗೆಲ್ಲ 8 ಗಂಟೆ ಇಲ್ಲ 7:15 ಹೇಳ್ತಿದ್ದೆ. ಇವಾಗ ಆಕಾರದ ಸಂಸ್ಥೆಗೆ ಬಂದು 5 ಗಂಟೆಗೆ ಹೇಳ್ತಿದ್ದೀನಿ. ಮತ್ತು ಕ್ಲಾಸಿಗೆ ಬಂದ ತಕ್ಷಣ ನಾವು ಮೊದಲು ಸರಸ್ವತಿ ಪೂಜೆ ಮಾಡ್ತೀವಿ. ಸರಸ್ವತಿ ಶ್ಲೋಕ ಹೇಳಿ ಪಕ್ಕ ಅಂಬಾಭವಾನಿ ದೇವಸ್ಥಾನ ಇದೆ, ಅಲ್ಲೋಗಿ ಬಂದು ಅಲ್ಲಿ ಕೈ ಮುಗಿದು ಬರ್ತೀವಿ.
ಅದು ಆದಮೇಲೆ ಕ್ಲಾಸಿಗೆ ಬಂದಮೇಲೆ ನಮಗೆ ರಾಮು ಸರ್ ಯೋಗ, ಸೂರ್ಯ ನಮಸ್ಕಾರ ಮತ್ತು ಬೇಜಾರಾಗಬಾರ್ದು ಅಂತ ಹೇಳಿ ಆಟ ಕೂಡ ಆಟಾಡಿಸ್ತಾರೆ. ಮತ್ತು ಇಲ್ಲಿ ಕೂತ್ಕೊಂಡಿರೋ ಮಾಧುರಿ ಮಿಸ್ ನಮಗೆ ಡೈಲಿ ಬಂದು ಭಗವದ್ಗೀತೆ ಶ್ಲೋಕನ ಹೇಳ್ಕೊಡ್ತಾರೆ. ಅದಾದಮೇಲೆ ನಾವು ಭಗವದ್ಗೀತೆ ಶ್ಲೋಕನ ಕಲಿತೀವಿ. ಮತ್ತು ಒಂದಿನ ನಮಗೆ ರಾಮು ಸರ್ ದಾವಣಗೆರೆ ಚಿತ್ರಸಂತೆ ಕರ್ಕೊಂಡೋಗಿದ್ರು. ಅಲ್ಲಿ ಇವಾಗ ನಾವು ತರಕಾರಿ ಮಾರ್ಕೆಟ್ ಹೇಗೆ ನೋಡ್ತೀವೋ ಅಲ್ಲಿ ಆರ್ಟಿಸ್ಟ್ಗಳೆಲ್ಲ ಡ್ರಾಯಿಂಗ್ ಮಾಡಿ ಸೇಲಿಗೋಸ್ಕರ ಅಲ್ಲಿ ಇಟ್ಟಿರ್ತಾರೆ. ನಾವು ಕೂಡ ಒಂದು ಸ್ಟಾಲ್ನ ಓಪನ್ ಮಾಡಿದ್ವಿ. ನಾವು ಅಲ್ಲಿ ಡ್ರಾಯಿಂಗ್ಸ್ ಎಲ್ಲ ಮಾಡಿ ಇಟ್ಟಿದ್ವಿ. ಅಲ್ಲಿ ನಮ್ಮದು ಕೂಡ ಒಂದು ಡ್ರಾಯಿಂಗ್ ಸೇಲ್ ಆಗಿತ್ತು. ಮತ್ತು ಇವಾಗ ಅಯೋಧ್ಯದೊಳಗೆ ರಾಮ ಮಂದಿರ ನೋಡಿದ್ದೀರಾ ಎಲ್ಲರೂ, ಇಲ್ಲಿ ಬಂದಿರೋ ರಾಮ ಮಂದಿರ ಎಲ್ಲರೂ ನೋಡಿದ್ದೀರಾ. ಹಾಗೆ ನಾವು ಕೂಡ ಇಲ್ಲಿ ನಾಣ್ಯದ ಮಂದಿರನ ಎಲ್ಲರೂ ಸೇರಿ ಮಾಡಿದ್ವಿ. ಮತ್ತು ಇಲ್ಲಿ ಆಕಾರದ ಸಂಸ್ಥೆಗೆ ಬಂದು ನಮಗೆ ಒಳ್ಳೆ ಸ್ನೇಹಿತರು ಮತ್ತು ಒಳ್ಳೆ ಶಿಕ್ಷಕರಾದ ರಾಮು ಸರ್ ಮತ್ತು ಸೌಮ್ಯ ಮಿಸ್ ಸಿಕ್ಕಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾಧುರಿ ಮಿಸ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರದ್ಧಾ. ನಾನು ಈ ಬೇಸಿಗೆ ಶಿಬಿರಕ್ಕೆ ಬಂದು ಇದು ನನ್ನ 2ನೇ ವರ್ಷ. ಹೋದ ವರ್ಷ ನಾನು ಬಂದಾಗ ನನಗೆ ಗೊತ್ತಿದ್ದಿಲ್ಲ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಬರಬೇಕು, ಏನು ಹೋಗೋದು ಬಿಡು ಅಂತ ಅಂದ್ಕೊಂಡೆ. ಆಮೇಲೆ ಎದ್ದೇಳಿಸಿದ್ರು ಫಸ್ಟು ನಮ್ಮ ತಾಯಿ ನನಗೆ ಫಸ್ಟ್ ಎದ್ದೇಳಿಸಿದ್ರು 2 ದಿನ. ಆಮೇಲೆ ಗೊತ್ತಾಯಿತು, ನಾನೇ ಆವಾಗ ಸ್ಟಾರ್ಟ್ ಮಾಡಿ ಎದ್ದೇಳಿ ರೆಡಿಯಾಗಿ ಬರ್ತಿದ್ದೆ ಕ್ಲಾಸಿಗೆ ಬಂದು ಅಲ್ಲಿ ಸರಸ್ವತಿ ಪೂಜೆ ಮಾಡಿ ಪಕ್ಕದಲ್ಲಿರುವ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಆಮೇಲೆ ಬಂದು ಸೂರ್ಯ ನಮಸ್ಕಾರ, ಯೋಗ ಮತ್ತು ಆಮೇಲೆ ಮಾಧುರಿ ಮ್ಯಾಮ್ ಬಂದಿದ್ದರು. ಅವರು ನಮಗೆ ಭಗವದ್ಗೀತೆ, ಶ್ಲೋಕ, ರಾಮಾಯಣ, ಮಹಾಭಾರತ ಅವೆಲ್ಲ ಹೇಳ್ಕೊಟ್ರು. ಥ್ಯಾಂಕ್ ಯು ಮ್ಯಾಮ್. ಮತ್ತು ನನಗೆ ಒಂದಿನ ನಮ್ಮ ಸ್ಕೂಲಲ್ಲಿ ಎಕ್ಸಿಬಿಷನ್ ಇತ್ತು. ಆವಾಗ ರಾಮು ಸರ್ ನನಗೆ ಚಂದ್ರಯಾನ ಸ್ಪೀಚ್ ಕೊಟ್ಟಿದ್ದರು. ಆವಾಗ ಬರ್ಕೊಟ್ಟಿದ್ರು. ನಾನು ಅದನ್ನು ಕಲಿತು ತಿರುಗಿ ಮಾರನೇ ದಿವಸ ಹೇಳಿದೆ. ಬಿ ಒ ಆಫೀಸರು, ಡಿಸ್ಟಿಕ್ಸ್, ತಹಶೀಲ್ದಾರ್ ಎಲ್ಲರೂ ಬಂದಿದ್ದರು. ಹೇಳಿದೆ, ಚೆನ್ನಾಗಿ ಹೇಳಿದ್ಯಾ ಅಂತ. ಯಾರು ಹೇಳ್ಕೊಟ್ರು? ನಾನು ರಾಮು ಸರ್ ಅಂತ ಹೇಳಿದೆ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಅಂದರು. ಆಮೇಲೆ ನಾನು ಅವತ್ತೇ ವೈರಲ್ ಆದೆ. ನ್ಯೂಸ್ ಪೇಪರು, ಟಿ ವಿಯಲ್ಲೆಲ್ಲ ಬಂದೆ. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮತ್ತು ರಾಮು ಸರ್ ಮತ್ತು ಸೌಮ್ಯ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಮತ್ತು ಆಕಾರ ಆಧಾರ್ ಸಂಸ್ಥೆಗೆ ನಾನು ಯಾವಾಗೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್. ನನಗೆ 2ನೇ ಅಪ್ಪ ಅಮ್ಮ ಅಂದರೆ ಅದು ರಾಮು ಸರ್ ಮತ್ತು ಸೌಮ್ಯ ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃತಿಕಾ. ನಾನು ದಿನ ಸ್ಕೂಲಿದ್ದಾಗ ಬೆಳಗ್ಗೆ 7 ಗಂಟೆ 7:15 ಎದ್ದೇಳ್ತಿದ್ದೆ. ಆದರೆ ಇವಾಗ 5 ಗಂಟೆಗೆ ಎದ್ದು ಹೋಗ್ತಿದ್ದೀನಿ. ಹಾಗೆ ನಾವು ಅಮ್ಮನ ಹತ್ರ ಫೋನ್ ಇಸ್ಕೊಂಬಂದು ಯೂಟ್ಯೂಬು, ಗೇಮ್ಸ್ ಎಲ್ಲ ನೋಡ್ತಿದ್ವಿ. ಅಮ್ಮ ಬೈತಿದ್ರು ಬೇರೆ ಫೋನ್ ನೋಡ್ತೀಯ ಅಂತ. ಆದರೆ ರಾಮು ಸರ್ ಅವರು ಭಕ್ತಿ ಯೋಗ, ಸೂರ್ಯ ನಮಸ್ಕಾರ ಎಲ್ಲ ವಿಡಿಯೋ ಮಾಡಿ ಗ್ರೂಪಿಗೆ ಕಳ್ಸೋಕ್ಕೆ ಹೇಳ್ತಾರೆ. ನಮ್ಮಮ್ಮನೇ ಫೋನ್ ಕೊಡ್ತಾರೆ ವಿಡಿಯೋ ಮಾಡಿ ಕಳಿಸ್ರಿ ಅಂತ. ಹಾಗೆ ನಮಗೆ ಇಲ್ಲಿಗೆ ಬಂದು ಒಳ್ಳೆ ಗೆಳೆಯ ಸಿಕ್ಕರು. ನಾನಿವಾಗ ಮೈಕ್ ಹಿಡ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ರಾಮು ಸರೇ ಕಾರಣ. ನಾನು ಮೊದಲಿಗೆ ಮೈಕ್ ಹಿಡ್ಕೊಂಡು ಮಾತಾಡೋಕ್ಕೆ ಹೆದರ್ತಿದ್ದೆ. ಅದನ್ನು ಸರ್ರು ನನಗೆ ಮಾತಾಡು ಅಂತ ಹೇಳಿಸ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರು. ನನಗೆ ಇಲ್ಲಿ ಬಂದು ಒಳ್ಳೆ ಗೆಳೆಯ ಸಿಕ್ಕರು. ಹಾಗೆ ಇಲ್ಲಿ ಕುಳಿತಕ್ಕಂಥ ಮಾಧುರಿ ಮಿಸ್ಸು ಬೆಳಗ್ಗೆ ಕ್ಲಾಸಿಗೆ ಬಂದು ಭಗವದ್ಗೀತೆನ ಹೇಳ್ಸ್ಕೊಡ್ತಾರೆ. ಅವಾಗ ನಾವು ಬಂದು ಸರಸ್ವತಿ ಪೂಜೆ ಮಾಡಿ ಪಕ್ಕ ಅಂಬಾಭವಾನಿ ದೇವಸ್ಥಾನ ಇದೆ, ಅಲ್ಲೋಗಿ ಪೂಜೆ ಮಾಡಿ ಬರ್ತೀವಿ. ಹಾಗೆ ರಾಮು ಸರು ಚಿತ್ರಕಲೆ ಹೇಳ್ಸ್ಕೊಡ್ತಾರೆ, ಗೇಮ್ಸ್ ಆಟಾಡಿಸ್ತಾರೆ, ಭಕ್ತಿಯೋಗ, ಸೂರ್ಯ ನಮಸ್ಕಾರ, ಧ್ಯಾನ ಶ್ಲೋಕ ಎಲ್ಲ ಹೇಳ್ಸ್ಕೊಡ್ತಾರೆ. ನನಗೆ ಕೊನೆಯದಾಗಿ ರಾಮು ಸರು, ಸೌಮ್ಯ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ. ಆಕಾರ ಎಂದರೆ ಒಂದು ರೂಪ, ಆಧಾರ್ ಎಂದರೆ ಒಂದು ರೂಪದಿಂದ ಉಪಯೋಗ. ನನ್ನ ತಂದೆಯವರು ರಾಮು ಸರ್ಗೆ ಸ್ನೇಹಿತರಾಗಿದ್ದರು. ಆಗ ರಾಮು ಸರ್ ನನಗೆ ಭಗವದ್ಗೀತೆ, ಯೋಗ, ಸೂರ್ಯ ನಮಸ್ಕಾರ ಮುಂತಾದನ್ನು ಹೇಳಿಕೊಡ್ತಿದ್ದರು. ಆಗ ಮಾಧುರಿ ಮ್ಯಾಮ್ ಬೇಗ ಬಂದು ಭಗವದ್ಗೀತೆ ಹೇಳ್ಕೊಡ್ತಿದ್ದರು. ಆಮೇಲೆ ರಾಮು ಸರ್ ಹೇಗೆ ಮೊಬೈಲ್ನಲ್ಲಿ ಮಾತನಾಡುವುದನ್ನು ಹೇಳಿಕೊಡ್ತಿದ್ದರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಯ್. ನಾನು ನಿಮ್ಮ ಜೊತೆ ಶಿಬಿರದಲ್ಲಿ ನಡೆದ 1-2 ಮಾತುಗಳನ್ನು
ಹಂಚಿಕೊಳ್ಳುತ್ತೇನೆ. ನನಗೆ ಈ ಶಿಬಿರಕ್ಕೆ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಉಪಯೋಗವಾಯಿತು. ಇಲ್ಲಿ ಡ್ರಾಯಿಂಗ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಯೋಗ ಇರ್ಬೋದು ಎಲ್ಲ ಕಲಿಸುತ್ತಾರೆ. ನಾವು ಮನೆಯಲ್ಲಿ ಫೋನ್ ತಗೊಂಡಾಗ ನಾನು ಬರೀ ಗೇಮ್ ಆಡ್ತಿದ್ದೆ. ನನ್ನ ಅಮ್ಮ ಬೈಯೋರು. ಈಗ ಫೋನ್ನಲ್ಲಿ ನಾವು ವಿಡಿಯೋ ಮಾಡಿ ಗ್ರೂಪಿಗೆ ಹಾಕುತ್ತೇವೆ. ಇನ್ನೊಂದು ವಿಷಯ ಏನೆಂದರೆ, ನನಗೆ ಶಿಬಿರದಲ್ಲಿ ಸೇರಿದ ಮೇಲೆ ನನಗೆ ಒಳ್ಳೆಯ ಸ್ನೇಹಿತರು ಸಿಕ್ಕರು. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಗುರುಗಳಾದ ರಾಮು ಸರ್ ಮತ್ತು ಶಿಕ್ಷಕಿಯಾದ ಸೌಮ್ಯ ಮೇಡಮ್ ಸಿಕ್ಕರು. ಥ್ಯಾಂಕ್ ಯು. ನನ್ನ ಹೆಸರು ವಿಶಾಲ್. ನನಗೆ ಆಕಾರ ಆಧಾರಕ್ಕೆ ಬರೋಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಬೇಗ ಎದ್ದೇಳಬೇಕಲ್ಲ ಅಂತ ಎದ್ದೇಳ್ತಾ ನನಗೆ ರೂಢಿ ಆಯಿತು. ಇಲ್ಲಿ ಭಗವದ್ಗೀತೆ ಎಲ್ಲ ಹೇಳ್ಕೊಡ್ತಾರೆ, ಸೂರ್ಯ ನಮಸ್ಕಾರ, ಡ್ರಾಯಿಂಗ್. ನಾನು ಮೊದಲಿಗೆ ಫೋನ್ ಇಸ್ಕೊಂಡು ಆಟ ಆಡ್ತಿದ್ದೆ. ನಮ್ಮಮ್ಮ ಬೈತಿದ್ರು, ಬರೀ ಫೋನ್ ನೋಡ್ತೀಯಲ್ಲ ಅಂತ. ಇವಾಗ ವಿಡಿಯೋ ಮಾಡಿ ಆಗ್ತೀನಲ್ಲ, ನಮ್ಮ ಅಮ್ಮನೇ ಫೋನ್ ಕೊಡ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ. ನಾವು ಇಲ್ಲಿ ಆಕಾರ ಆಧಾರಿಗೆ ಬೆಳಗ್ಗೆ ಬಂದಮೇಲೆ ನನ್ನ ಫ್ರೆಂಡ್ಸ್ ಹೇಳ್ದಂಗೆ ನಾವು ಸರಸ್ವತಿ ಪೂಜೆ ಮಾಡಿ ಮತ್ತು ಪಕ್ಕದಲ್ಲಿರತಕ್ಕಂಥ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಮತ್ತು ನಾವು ಸೂರ್ಯ ನಮಸ್ಕಾರ ಎಲ್ಲ ಸರ್ ಹೇಳ್ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ಹಂಗೆ ಮಾಧುರಿ ಮಿಸ್ಸು, ಇಲ್ಲಿ ಕುಳಿತಿರತಕ್ಕಂಥ ಮಾಧುರಿ ಮಿಸ್ ಅವರು ನಮಗೆ ಭಗವದ್ಗೀತೆ ಎಲ್ಲ ಹೇಳ್ಕೊಡ್ತಾರೆ. ಮತ್ತು ಸರ್ ಬೋರಿಂಗ್ ಆಗಬಾರ್ದು, ಎಂಟರ್ಟೈನ್ಮೆಂಟ್ ಇರಬೇಕಂತ ಜೊತೆ ಗೇಮ್ಸು ಆಟ ಆಡಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಮತ್ತು ಫೋನ್ ಏನಾರ ಮುಟ್ಬೇಕಂದ್ರೆ ನಾವೆಲ್ಲ ಯೂಟ್ಯೂಬ್ ಅದರಲ್ಲೇ ಮುಳುಗಿರ್ತೀವಿ. ಆದರೆ ಸರ್ ಹೇಳಿದ್ಮೇಲೆ ನಾವೀಗ ವಿಡಿಯೋ ಮಾಡಿ ಹಾಕ್ತಿದ್ದೀವಿ. ಅದಕ್ಕೆ ನಮ್ಮ ಅಮ್ಮಂದ್ರಿಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮಾಧುರಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭವ್ಯ. ಮೊದಲು ನಾನು 7:30 ಇಲ್ಲ 8 ಗಂಟೆಗೆ ಹೇಳ್ತಿದ್ದೆ. ಈಗ ಡ್ರಾಯಿಂಗ್ ಕ್ಲಾಸಿಗೆ ಬಂದಮೇಲೆ 5 ಗಂಟೆಗೆ ಹೇಳಕ್ಕೆ ಕುಂತಿದ್ದೀನಿ. ಇಲ್ಲಿ ಬಂದಮೇಲೆ ಸರಸ್ವತಿ ಪೂಜೆ ಮಾಡಿ ಅಂಬಾಭವಾನಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬರ್ತೀವಿ. ಆಮೇಲೆ ಸರು ಸೂರ್ಯ ನಮಸ್ಕಾರ, ಯೋಗ ಅವೆಲ್ಲ ಮಾಡಿಸ್ತಾರೆ. ಆಮೇಲೆ ಆಟ ಅವೆಲ್ಲ ಆಡಿಸ್ತಾರೆ. ಇಲ್ಲಿ ಕುಂತಿರುವ ಮಾಧುರಿ ಮಿಸ್ ನಮಗೆ ಧ್ಯಾನ ಶ್ಲೋಕ ಅವೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ಲಾಸ್ಟಿಗೆ ಟೆಸ್ಟು ಆಮೇಲೆ ಓರಲ್ ಮಾಡಿದರು. ಇಲ್ಲಿ ಬಂದಮೇಲೆ ನನಗೆ ಒಳ್ಳೆಯ ಶಿಕ್ಷಕರಾದ ರಾಮು ಸರ್ ಮತ್ತು ಸೌಮ್ಯ ಮಿಸ್ ಸಿಕ್ಕರು, ಹಾಗೂ ಸ್ನೇಹಿತರು ಸಿಕ್ಕರು. ಧನ್ಯವಾದಗಳು. ಸ್ನೇಹಿತರೆ, ನೀವು ಮನೆಯಲ್ಲಿ ರಂಗೋಲಿ ನೋಡಿರ್ತೀರ, ಆದರೆ ನಾನು ನನ್ನ ಡ್ರಾಯಿಂಗಲ್ಲಿ ರಂಗೋಲಿನ ಯೂಸ್ ಮಾಡಿ ನನ್ನ ಅಚ್ಚುಮೆಚ್ಚಿನ ರವಿ ಡಿ ಚಂದಣ್ಣನವರ ಭಾವಚಿತ್ರನ ಇದ್ರ ಮೇಲೆ ಮಾಡಿದ್ದೀನಿ.
ಇದನ್ನ ಮೊದಲು ಬ್ಲ್ಯಾಕ್ ಶೀಟ್ ಮೇಲೆ ಫೆವಿಕಾಲಿಂದ ಅವ್ರದ್ದು ಭಾವಚಿತ್ರನ ಬಿಡಿಸಿ ಅದ್ರ ಮೇಲೆ ರಂಗೋಲಿನ ಸ್ಪ್ರೆಡ್ ಮಾಡಿ ತೆಗ್ದಿರೋದು. ಫ್ರೆಂಡ್ಸ್, ನಾನು ನನ್ನ ಆಕಾರ ಆಧಾರಲ್ಲಿ ಕಳೆದ ದಿನಗಳ ಅನಿಸಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಹ ಆಕಾರ ಆಧಾರ್ ಸಂಸ್ಥೆಗೆ ಸೇರಿಕೊಂಡು 2 ವರ್ಷ ಆಯಿತು. 2 ವರ್ಷದಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಇಲ್ಲಿ ನಮಗೆ ಸ್ಕೂಲಲ್ಲಿ ಹೇಳ್ಕೊಳ್ಳೋದ್ಕಿಂತ ತುಂಬ ವಿಶೇಷವಾಗಿ ಇಲ್ಲಿ ನಮಗೆ ಹೇಳ್ಕೊಡ್ತಾರೆ. ನಾನು ಚಿತ್ರಸಂತೆಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಮುಕ್ತ ಹೇಳಿದಾಗೆ ಸರ್ ನಮ್ಗೆ ಕರ್ಕೊಂಡೋಗಿದ್ರು. ಅದು ಯಾವ ಥರ ಇರುತ್ತೆ ಅಂದರೆ, ತರಕಾರಿ ಮಾರ್ಕೆಟಲ್ಲಿ ಯಾವ ಥರ ತರಕಾರಿನ ಮಾರಕ್ಕಿಟ್ಟಿರ್ತಾರೋ ಅದೇ ರೀತಿ ನಮ್ಮ ಅಲ್ಲಿ ಆರ್ಟಿಸ್ಟ್ಗಳು ಡ್ರಾಯಿಂಗ್ನ ಅಲ್ಲಿ ಸೇಲಿಗಿಟ್ಟಿರ್ತಾರೆ ಪೇಂಟಿಂಗ್ ಮಾಡಿ. ಅದಕ್ಕೆ ನಾನು ಸಹ ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಡ್ರಾಯಿಂಗ್ಸ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೆ ಸೇಲಿಗೆ. ಆಮೇಲೆ ಪೋರ್ಟ್ರೇಟು ಕಲ್ತಿದ್ದೆ ನಾನು. ರಾಮು ಸರ್ ನಂಗೆ ಟೀಚ್ ಮಾಡಿದರು. ಆವಾಗ ನಾನು ಆ ಪೋರ್ಟ್ರೇಟ್ನ 50 ರೂಪೀಸ್ಗೆ ಒಂದು ಅಂತ ಅದಕ್ಕೊಂದು ಬೆಲೆ ಕೊಟ್ಟು ಅದಕ್ಕೂ ಡ್ರಾಯಿಂಗ್ ಮಾಡಿದ್ದೆ. ಅದಕ್ಕೂ ಸುಮಾರು ಭಾಳ ಹಣ ಬಂತು. ನನಗೂ ತುಂಬ ಖುಷಿ ಆಯಿತು. ಜೊತೆಗೆ ಕರುನಾಡ ಸಿಂಗಮ್ ರವಿ ಡಿ ಚಂದಣ್ಣನವರು ಅಲ್ಲಿಗೆ ಬಂದಿದ್ದರು. ಅವ್ರು ಯಾರಂತ ನನಗಿನ್ನೂ ಆವಾಗ ಗೊತ್ತಿರಲಿಲ್ಲ. ಎಲ್ಲರೂ ಸೆಲ್ಫಿ ತಗೊಳ್ಳೋದು ಅದೆಲ್ಲ ಇತ್ತು. ಸರ್ ಬಂದರು. ಪ್ರತೀಕಲ್ಲಿ ಹೋಗು ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಡ್ರಾಯಿಂಗ್ ಮಾಡಿಕೊಡು ಅವ್ರದ್ದೊಂದು ಅಂತ ಹೇಳಿದರು. ನಾನು ಹೋದೆ. ಸರ್ ಹೇಳ್ದಾಗೆ ನಾನು ಹೋಗಿ ರವಿ ಸರ್ ಹತ್ರ ಕೇಳಿದೆ, ಸರ್ ಪ್ಲೀಸ್ ಸರ್ ಕೂತ್ಕೊಳ್ಳಿ ಸರ್, ಒಂದು 5 ನಿಮಿಷ ಸರ್ ಡ್ರಾಯಿಂಗ್ ಮಾಡ್ತೀನಿ ಸರ್ ಅಂತ ಕೇಳಿದೆ. ಅದಕ್ಕೆ ಸರು ಇಲ್ಲಪ್ಪಿ ನಂಗೆ ಭಾಳ ಕೆಲಸ ಇದ್ದಾವೆ, ನಾನು ಹೋಗಬೇಕು ಆ ಥರ ಎಲ್ಲ ಅಂದರು. ಆದರೆ ನಾನು ತುಂಬ ಸರಿ ಕೇಳಿದೆ, ಫುಲ್ಲು ರಿಕ್ವೆಸ್ಟ್ ಮಾಡಿಕೊಂಡೆ. ಅದಕ್ಕೆ ಸರು ಆಯ್ತು ಬಾರಪ್ಪ ಅಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು ಸ್ಟಾಲಿಗೆ ಕರ್ಕೊಂಡೋಗಿ ಅಲ್ಲಿ 2 ಚೇರ್ ತರಿಸಿ ಅವರು ಕೂತ್ಕೊಂಡು ಡ್ರಾಯಿಂಗ್ ಮಾಡಪ್ಪ ಅಂದರು. ನಾನು ಡ್ರಾಯಿಂಗ್ ಮಾಡಿಕೊಟ್ಟೆ. ಆವಾಗ ಅವ್ರ ಸರ್ ತುಂಬ ಖುಷಿಯಾಗಿ ನಂಗೊಂದು ಸನ್ಮಾನ ಕೂಡ ಮಾಡಿದರು. ಜೊತೆಗೆ ಅವ್ರದ್ದೊಂದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಆವಾಗ ನಾನು ತುಂಬ ವೈರಲ್ ಆದೆ. ನನಗೆ ಅಂತೂ ತುಂಬ ಖುಷಿಯಾಗಿತ್ತು. ನನಗಿಂತ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಖುಷಿಯಾಗಿದೆ. ಫಸ್ಟ್ ಆಫ್ ಆಲ್ ರಾಮು ಸರ್ಗೊಂದು ಪ್ಲೀಸ್ ಒಂದು ಕ್ಲ್ಯಾಪ್ ಹಾಕ್ತೀರಾ? ಆವಾಗ ನಾನು ಫುಲ್ಲು ನ್ಯೂಸ್ ಪೇಪರು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅಂತೆಲ್ಲ ಫುಲ್ಲು ವೈರಲ್ ಆದೆ. ಇನ್ಸ್ಟಾಗ್ರಾಮಲ್ಲಿ ಒಂದೇ ವಾರಕ್ಕೆ ಸುಮಾರು 13 ಲಕ್ಷ ವ್ಯೂಸ್ ಆಗಿತ್ತು. ಅವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನಂಗೆ ಅವಾಗೇ ಗೊತ್ತಾಗಿದ್ದು ಈ ಥರ ಎಲ್ಲ ಆಪರ್ಚುನಿಟೀಸ್ ಇರುತ್ತೆ, ನಾವು ಅದನ್ನ ಉಪಯೋಗಿಸ್ಕೋಬೇಕಷ್ಟೇ ಅನ್ನೋದು. ಆಮೇಲೆ ಬೆಂಗಳೂರು ಚಿತ್ರಸಂತೆಗೂ ಸಹ ನಮ್ಮ ಆಕಾರ ಆಧಾರ್ ಟೀಮು ಹೋಗಿದ್ವಿ. ಅಲ್ಲಿ ಸಾಂಗ್ ರೈಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ವಿ. ಅಲ್ಲೂ ಕೂಡ ಅವ್ರದ್ದೊಂದು ಭಾವಚಿತ್ರನ ನಾನು ಬಿಡಿಸ್ಕೊಟ್ಟಿದ್ದೆ. ಅವರು ಸಹ ಖುಷಿಯಾಗಿದ್ದರು. ಅದಾದಮೇಲೆ ಚಿತ್ರಸಂತೆನ ನೋಡ್ಕೊಂಡು ಬಂದ್ವಿ. ಜೊತೆಗೆ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರನ ನೋಡಿರ್ತೀರ, ಅದೇ ರೀತಿ ನಾವು ನಮ್ಮ ಹರಿಹರದಲ್ಲಿ 1 ಪೈಸೆಯಿಂದ ಹಿಡಿದು 20 ರೂಪಾಯಿವರೆಗಿನ ಕಾಯಿನ್ಗಳನ್ನ ಯೂಸ್ ಮಾಡಿದ್ದೀವಿ. ಅದರಲ್ಲಿ 18,000 ಕಾಯಿನ್ಸ್ ಇದೆ. ಜೊತೆಗೆ 30,000 ಸಮಥಿಂಗ್ ಏನೋ ದುಡ್ಡು ಹಾಕಿದ್ದಾರೆ ಅದಕ್ಕೆ. ಅದು ಇಲ್ಲಿ ಹೊರಗಡೆ ಡಿಸ್ಪ್ಲೇ ಇಟ್ಟಿದ್ವಿ, ನೀವು ನೋಡಿರ್ಬೋದು. ಅದೇ ರೀತಿ ನಾವು ಈ ಶಿಬಿರ ಬಗ್ಗೆ ಬಂದರೆ, ನಮಗಿಲ್ಲಿ ಉಚಿತವಾಗಿ ಜ್ಞಾನನ ನಮ್ಮ ಜೊತೆ ಹಂಚ್ಕೋತಾರೆ. ಈ ಥರ ಆಪರ್ಚುನಿಟೀಸ್ ಸಿಗೋದು ತುಂಬ ಅಂದರೆ ತುಂಬ ಕಡಿಮೆ. ಅದು ನಮ್ಮ ಹರಿಹರದಲ್ಲಿ ಸಿಕ್ಕಿದೆ, ಅದು ನಮ್ಮ ಪುಣ್ಯ. ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಯಾವತ್ತೂ ದುರುಪಯೋಗ ಅದನ್ನು ಪಡಿಸ್ಕೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಸಹ ಮುಂದಿನ ಸತಿ ಈ ಶಿಬಿರಕ್ಕೆ ಬರ್ರಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮ್ಮೆಲ್ಲರ ಹೆಮ್ಮೆಯ ರವಿ ಡಿ ಚಂದಣ್ಣನವರ ಭಾವಚಿತ್ರ ಮಾಡಿ ತೋರಿಸಿದ್ದ ಪ್ರತೀಕಣ್ಣ ಇವರಿಗೆ ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ನಮ್ಮ ಶಿಬಿರದ ಎಲ್ಲ ಸಹೋದರ ಸಹೋದರಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.